ಯೇಸುವನ್ನು ಭೇಟಿಯಾದವರ ಅಥವಾ ಯೇಸುವನ್ನು ಸಂಧಿಸಿದವರ ಒಂದು ಶೀರ್ಷಿಕೆ ಅಥವಾ ಮುಖ್ಯಾಂಶದ ಅಡಿಯಲ್ಲಿ ಯೇಸುವನ್ನು ಭೇಟಿಯಾಗುವುದು ಎಂಬಂತಹ ಮುಖ್ಯಾಂಶದ ಅಡಿಯಲ್ಲಿ ಹೊಸ ಒಡಂಬಡಿಕೆ ಅನೇಕ ವ್ಯಕ್ತಿಗಳನ್ನು ನಾವು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಕಳೆದ ಅಧ್ಯಯನದಲ್ಲಿ ಒಂದು ವೇಳೆ ಧರ್ಮನಿಷ್ಠ ನಿಕೋದೇಮನ ಬಗ್ಗೆ ನಾವು ಕಲಿತಾ ಬಂದ್ವಿ. ಅನಂತರದಲ್ಲಿ 10 ಮಂದಿ ಕುಷ್ಠಿ ರೋಗಿಗಳ ವಿಚಾರವಾಗಿ ಅನೇಕ ಸತ್ಯಗಳನ್ನು ದೇವರು ಒಂದು ಸ್ಟಡಿಯಲ್ಲಿ ಸಹ ನಮ್ಗೆ ಸಹಾಯ ಮಾಡ್ತಾ ಬಂದ್ರು. ಆನಂತರದಲ್ಲಿ ಸಮಾರ್ಯದ ಸ್ತ್ರೀಯ ಬಗ್ಗೆ ನಾವು ಕಲಿತಾ ಬಂದ್ವಿ. ಆಕೆಯ ಅಧ್ಯಾತ್ಮ ಮಾಡಿದ್ವಿ. 3 ವಿಭಿನ್ನವಾದಂತ ಕ್ಯಾರೆಕ್ಟರ್ಸ್. ಒಬ್ರು ಧರ್ಮನಿಷ್ಠ, ಉನ್ನತವಾದಂತ ಜೀವನ ಶೈಲಿಯಲ್ಲಿದ್ದಂತ ವ್ಯಕ್ತಿ, ಒಂದು ವೇಳೆ ಧಾರ್ಮಿಕ ವ್ಯಕ್ತಿ, ಈತನನ್ನು ಸ್ವಾಮಿ ಭೇಟಿಯಾದ್ರು. 10 ಜನ ಕುಷ್ಠರೋಗಿಗಳು ಎಂಬುದಾಗಿ ನೋಡುವಾಗ ಕನಿಷ್ಠರು, ಒಂದು ವೇಳೆ ಸಾಮಾಜಿಕವಾಗಿ ಅವರನ್ನು ಹತ್ತಿರಕ್ಕೆ ಸೇರಿಸಿದಂತಹ ವ್ಯಕ್ತಿಗಳು, ಊರಿಂದ ಹೊರಗಿದ್ದಂತಹ ವ್ಯಕ್ತಿಗಳು, ಇಂಥರವನ್ನು ಸಹ ದೇವರ ಸ್ವಾಮಿ ಹುಡುಕಿ ಅವರನ್ನು ರಕ್ಷಿಸಿದ್ರು ಅಥವಾ ಅವ್ರ ಜೊತೆ ಮಾತನಾಡಿದ್ದನ್ನು ಸಂಧಿಸಿದನೆಂಬುದಾಗಿ ನಾವು ನೋಡ್ತಾ ಬಂದ್ವಿ. ಹಾಗೆ ಸಮಾರ್ಯದ ಸ್ತ್ರೀಯ ಬಗ್ಗೆ ಸಹ ನಾವು ಕಲಿತಾ ಬಂದ್ವಿ. ಸಮಾರ್ಯ ಎಂಬುದಾಗಿ ಹೇಳುವಾಗ ಯಹೂದ್ಯರಿಗೆ ಅದು ವಿರುದ್ಧವಾಗಿ ಯಹೂದ್ಯರು ಇಷ್ಟಪಡದಂತ ಒಂದು ಸಮಾಜ. ಒಂದು ವೇಳೆ ಅವರ ಆ ಜನರನ್ನು ದ್ವೇಷಿಸಿದಂತ ಜನರು ಯಹೂದ್ಯರು. ಯೇಸು ಸ್ವಾಮಿ ಒಬ್ಬ ಯಹೂದ್ಯನಾಗಿ ಬಂದಿದ್ದಾಗಿಯೂ ಒಂದು ವೇಳೆ ಆತನ ಎಲ್ಲ ವಿಧವಾದಂತ ಅಡೆತಡೆಗಳನ್ನು ದಾಟಿ, ಧಾರ್ಮಿಕವಾದಂತ ಅಡೆತಡೆಗಳಾಗಲಿ, ಸಾಮಾಜಿಕವಾದಂತ ಅಡೆತಡೆಗಳಾಗಲಿ, ಈ ಒಂದು ಒಬ್ಬ ಸ್ತ್ರೀಯನ್ನು, ಒಬ್ಬ ಸ್ತ್ರೀಯನ್ನು ಭೇಟಿ ಆಗ್ಲಿಕ್ಕೆ ಆತನು ಸಮಾರ್ಯದ ಒಳಗೆ ನಡೆದುಕೊಂಡು ಹೋಗ್ಬೇಕಾಗಿತ್ತು. ಆಕೆಯನ್ನು ಭೇಟಿ ಮಾಡುವುದರ ಮೂಲಕ ಆಕೆ ರಕ್ಷಿಸಲ್ಪಟ್ಟಳು ಎಂಬುದಾಗಿ ನಾವು ನೋಡ್ತಾ ಬಂದ್ವಿ. ಸ್ವಾಮಿ ಬಂದಂತ ಉದ್ದೇಶ ನಿಮ್ಗೆ ಪದೇ ಪದೇ ನಾನು ತಿಳಿಸ್ತಾ ಬಂದ್ರೆ, ಅನೇಕ ವಿಷಯಗಳನ್ನು, ಆತ್ಮಿಕ ವಿಷಯಗಳನ್ನು ಇವರ ಮೂಲಕ ತಿಳ್ಕೊಳ್ಳಿಕ್ಕೆ ಆಗುವಂತೆ ದೇವರು ಸಹಾಯ ಮಾಡ್ತಾ ಬಂದಿದ್ದಾರೆ. ಸೊ ಹಾಗಾಗಿ ಆತನು ಬಂದಂತ ಉದ್ದೇಶ ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ. ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಜೆಂಡರ್, ಕಲರ್, ಕ್ರೀಡ್, ನೀವು ಯಾವುದೇ ಬಣ್ಣದ ವ್ಯಕ್ತಿಯಾಗಿರಬಹುದು, ಯಾವುದೇ ದೇಶಕ್ಕೆ ಸೇರಿರಬಹುದು, ಯಾವುದೇ ಪಂಗಡಕ್ಕೆ ಸೇರಿರಬಹುದು, ನಿಮ್ಮ ಒಂದು ಸಾಮಾಜಿಕವಾದಂತ ಒಂದು ಸ್ಥಿತಿ ಏನೇ ಆಗಿರಬಹುದು, ಎಲ್ಲರನ್ನೂ ಸ್ವಾಮಿ ಹುಡುಕಿ ರಕ್ಷಿಸ್ಲಿಕ್ಕಾಗಿ ಈ ಲೋಕಕ್ಕೆ ಬಂದನು. ಕತ್ತಲಿರುವಂತ ಜನರಿಗೆ ಬೆಳಕು ನೀಡಲಿಕ್ಕೆ ಆತನು ಬಂದನು ಎಂಬುದಾಗಿ ಆತನ ವಿಚಾರವಾಗಿ ನಾವು ಕಲಿತಾ ಬರ್ತಿದ್ದೇವೆ. ಅದರಿಂದ ಅನೇಕ ಆತ್ಮಿಕ ಸತ್ಯಗಳನ್ನು ಸಹ ನಮಗೆ ಎಚ್ಚರಿಕೆ ಮಾತಾಗಿ ದೇವರು ಕೊಡ್ತಾ ಬರ್ತಿದ್ದಾರೆ. ಆ ನಿಟ್ಟಿನಲ್ಲಿ ಈ ದಿನ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ಭೇಟಿ ಮಾಡಿಕ್ಲು ಹೋಗ್ತೇವೆ. ಬಹಳ ಚಿರಪರಿಚಿತವಾದಂತಹ ವ್ಯಕ್ತಿ ಯಾರೆಂಬುದಾಗಿ ನೋಡುವಾಗ ನೀವು ಆಗ್ಲೇ ಸ್ಕ್ರೀನ್ ಮೇಲೆ ನೋಡಿರ್ಬೋದು. ಆತನ ಹೆಸರು ಜಕ್ಕಾಯ, ಝಾಕಿಯಸ್. ಒಂದು ವೇಳೆ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ ವಚನ 1ರಿಂದ 10 ಯಾರಾದ್ರೂ ದಯಮಾಡಿ ಓದ್ಬೇಕಾಗಿ ಕೇಳ್ಕೊಳ್ತೇನೆ. ಲೂಕನ ಬರೆದ ಸುವಾರ್ತೆ 19. ಓದಿ ಸಿಸ್ಟರ್. ಆತನು ಯೆರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂಥವನೆಂದು ನೋಡಲು ಅಪೇಕ್ಷಿಸಿದರು. ತಾನು ಗಿಡ್ಡನಾದುದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳಕೊಳ್ಳಬೇಕು ಎಂದು ಅವನಿಗೆ ಹೇಳಲು, ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಇದನ್ನು ನೋಡಿದವರೆಲ್ಲರೂ, ಈತನು ಪಾಪಿಯಾಗಿರುವವನು ಬಳಿಯಲ್ಲಿ ಇಳಿದುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ, ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡಿದ್ದೆಯಾದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಯೇಸು, ಇವತ್ತು ಈ ಮನೆಗೆ ರಕ್ಷಣೆಯಾಯಿತು. ಇವನು ಸಹ ಅಬ್ರಾಮನ ವಂಶಿಕನಲ್ಲವೇ? ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ಬಹಳ ಚಿರಪರಿಚಿತವಾದಂತ ಈ ಒಂದು ಕ್ಯಾರೆಕ್ಟರ್ ಜಕ್ಕಾಯ. ಬಹಳಷ್ಟು ಸಂಗತಿಗಳನ್ನು ಆತನ ವಿಷಯವಾಗಿ ಕಲಿಲಿಕ್ಕಿದೆ. ಇಂದು ನಾವು ಜಕ್ಕಾಯನ ಜೀವಿತದಿಂದ ಕೆಲವು ವಿಷಯಗಳನ್ನು ನಾವು ಕಲಿಲಿಕ್ಕಿದ್ದೇವೆ. ಕೆಲವು ಔಟ್ಲೈನ್ ನಾನು ಮಾಡ್ಕೊಂಡಿದ್ದೇನೆ ಆತನ ಜೀವಿತದಿಂದ. ಅದರ ಮೂಲಕವಾಗಿ ಒಂದೊಂದಾಗಿ ನಾವು ಹೇಗೆ
ಆತನ ಜೀವಿತವನ್ನು ಅಧ್ಯಯನ ಮಾಡ್ಬೋದು, ಅದರಿಂದ ನಾವೇನ್ ಕಲ್ತ್ಕೊಳ್ಬೋದು ಎಂಬಂತ ಸಂಗತಿಗಳನ್ನು ನೋಡ್ತಾ ಬರೋಣ. ಇಲ್ಲಿ ಕೇವಲ 5 ಸಂಗತಿಗಳನ್ನು ನಿಮ್ಮ ಸ್ಕ್ರೀನ್ ಮೇಲೆ ನಾನು ಬರ್ದಿದೆ, ಪವರ್ ಪಾಯಿಂಟ್ ಅಲ್ಲಿ ಇದೆ. ಮೊದಲನೇದಾಗಿ ಆತನು ಒಬ್ಬ ಪಾಪಿ ಆಗಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಆತನ ಜೀವನ ಶೈಲಿ, ಆತನೇನಾಗಿದ್ದಾನೆ ಎಂಬುದಾಗಿ ನೋಡುವಾಗ ಆತನು ಒಬ್ಬ ಪಾಪಿ ಎಂಬುದಾಗಿ. ಅನಂತರದಲ್ಲಿ ನೋಡುವಂಥದ್ದು ಒಬ್ಬ ಅನ್ವೇಷಕನು ಎಂಬುದಾಗಿ ನೋಡ್ತೇವೆ. ಮೊದಲನೇ ಪಾಯಿಂಟು ದ ಸಿನ್ನರ್, ಆತನು ಒಬ್ಬ ಪಾಪಿ. ಎರಡನೇದಾಗಿ ದ ಸೀಕರ್, ಒಬ್ಬ ಅನ್ವೇಷಕನು ಎಂಬುದಾಗಿ ಅಥವಾ ಹುಡುಕುವಂತ ಒಬ್ಬ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ನಾವು ನೋಡಬಹುದು. ಮೂರನೇದಾಗಿ ದ ಸೇವಿಯರ್ ಎಂಬುದಾಗಿ ಈ ವಿಷಯದಲ್ಲಿ ನಾವು ಅನೇಕ ಸಂಗತಿಗಳನ್ನು ಕಲಿತಾ ಬರ್ತೇವೆ, ರಕ್ಷಕನು ಎಂಬಂತ ಒಂದು ಔಟ್ಲೈನ್ ನಲ್ಲಿ. ನಾಲ್ಕನೇದಾಗಿ ದ ಸ್ಕೆಪ್ಟಿಕ್, ಸಂದೇಹವಾದಿಗಳು. ಈ ವಿಚಾರವಾಗಿ ನಾವು ಅನೇಕ ಸಂಗತಿಗಳನ್ನು ಕಲಿತಾ ಬರೋಣ ಅದರಲ್ಲಿ. ನಾಲ್ಕನೇದಾಗಿ ದ ಸೇವ್, ರಕ್ಷಿಸಲ್ಪಟ್ಟವನು ಎಂಬಂತ ಔಟ್ಲೈನ್ ನಲ್ಲಿ ನಾವು ಕೆಲವು ವಿಚಾರಗಳನ್ನು ಕಲಿತಾ ಬರೋಣ. ಈ ಮನುಷ್ಯನು ತನ್ನ ಜೀವಿತದಲ್ಲಿ ಒಂದು ವೇಳೆ ಯೇಸು ಕ್ರಿಸ್ತನನ್ನು ಹೇಗೆ ಕಂಡುಕೊಂಡನು ಎಂಬಂತದ್ದನ್ನು ಒಂದು ವೇಳೆ ಈ ಅನುಕ್ರಮದಲ್ಲಿ ನಾನು ಬರೆದಿರುವಂತಹ ಈ ಕ್ರಮದಲ್ಲಿ ಒಂದೊಂದಾಗಿ ನಾವು ನೋಡ್ತಾ ಬರೋಣ, ಹಂತ ಹಂತವಾಗಿ ನಾವು ನೋಡ್ತಾ ಬರೋಣ. ಮೊದಲನೇದಾಗಿ ಆತನ ಪರಿಚಯವನ್ನು ಮಾಡಿಕೊಳ್ಳೋಣ. ಯಾರು ಈ ವ್ಯಕ್ತಿ, ಈತನ ಹೆಸರು, ಈತನು ಯಾವ ಊರಿನವನು, ಇದೆಲ್ಲ ನಾವು ತಿಳ್ಕೊಳ್ತಾ ಬರೋಣ ಆತನ ವಿಚಾರವಾಗಿ. ಇಂಟ್ರೊಡಕ್ಷನ್ ಪಾರ್ಟ್ ಆಗಿ ಪರಿಚಯ, ಆತನ ವಿಚಾರವಾಗಿ ನಾವು ಪರಿಚಯ ಮಾಡ್ಕೊಳ್ತಾ ಬರೋಣ. ಜಕ್ಕಾಯ, ಈತನ ಹೆಸರು, ಇದನ್ನ ಅಧ್ಯಯನ ಮಾಡ್ಲಿಕ್ಕಿರುವಂತಹ ವ್ಯಕ್ತಿಯ ಹೆಸರು, ಈಗಾಗಲೇ ಓದಿದಂತ ವಾಕ್ಯ ಭಾಗ್ಯದಲ್ಲಿ ನಮ್ಗೆ ತಿಳಿದು ಬಂದಂತ ಸಂಗತಿ ಏನಂದ್ರೆ ಈತನ ಹೆಸರು ಜಕ್ಕಾಯ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಸೊ ಆತನ ಹೆಸರು ಜಕ್ಕಾಯ. ಆತನು ಯಾವ ಸ್ಥಳದವನು ಅಥವಾ ಯಾವ ಊರಿನವನು ಎಂಬುದಾಗಿ ನಾವು ನೋಡುವಾಗ ಆತನು ಎರಿಕೋ ಪಟ್ಟಣದವನು ಎಂಬುದಾಗಿ ನಾವು ಈಗಾಗಲೇ ವಚನ ಭಾಗದಲ್ಲಿ ಓದ್ತಾ ಬಂದ್ವಿ. ಆತನು ಎರಿಕೋ ಪಟ್ಟಣದವನು ಎಂಬುದಾಗಿ. ಮತ್ತೆ ಅವನ ರಾಷ್ಟ್ರೀಯತೆ, ನ್ಯಾಷನಾಲಿಟಿ, ಫಸ್ಟ್ ವಿ ಸಾ ನೇಮ್, ನೆಕ್ಸ್ಟ್ ಸಿಟಿ ಆರ್ ಪ್ಲೇಸ್. ಮೂರನೇದಾಗಿ ನ್ಯಾಷನಾಲಿಟಿ, ರಾಷ್ಟ್ರೀಯತೆ ಎಂಬುದಾಗಿ ನೋಡುವಾಗ ಆತನು ಯಹೂದಿ ಆಗಿದ್ದನು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಆತನು ಯಹೂದಿ. ಸೊ ನಂತರ ಉಲ್ಲೇಖ ನೋಡುವಂಥದ್ದು ನಂಬರ್ ಆಫ್ ಮೆನ್ಷನ್, ಸತ್ಯವೇದದಲ್ಲಿ ಎಲ್ಲೆಲ್ಲಿ ಈತನ ಹೆಸರು ಬರೆದಿದೆ ಎಂಬುದಾಗಿ ನಾವು ನೋಡುವುದಾದ್ರೆ ನಾವು 4 ಸುವಾರ್ತೆಗಳನ್ನು ನೋಡ್ತೇವೆ. ಆದ್ರೆ ಯಾರು ಈತನ ಬಗ್ಗೆ ಬರೋದಿಲ್ಲ ಈತನ ವಿಚಾರವಾಗಿ. ನಾವು ಮತ್ತಾಯನ ಸುವಾರ್ತೆಯಲ್ಲಿ ನೋಡೋದಿಲ್ಲ, ಅಥವಾ ಮಾರ್ಕನ ಸುವಾರ್ತೆಯಲ್ಲಿ ನೋಡೋದಿಲ್ಲ, ಯೋಹಾನನ ಸುವಾರ್ತೆಯಲ್ಲೂ ಸಹ ಇದನ್ನ ವಿಚಾರವಾಗಿ ನೋಡೋದಿಲ್ಲ. ಆದ್ರೆ ಲೂಕನ್ ಮಾತ್ರ 19ನೇ ಅಧ್ಯಾಯ 1ರಿಂದ 10 ವಚನದಲ್ಲಿ ಈತನ ವಿಚಾರಗಳನ್ನು ನಮ್ಗೆ ತಿಳಿಸುವಂತವನಾಗಿದ್ದಾನೆ. ಸೊ ಹಾಗಾಗಿ ಇದು ಆತನ ಒಂದು ಚಿಕ್ಕ ಪರಿಚಯ. ಆತನ ಹೆಸರು ಜಕ್ಕಾಯ ಎಂಬುದಾಗಿ. ಜಕ್ಕಾಯ ಎಂಬುದಾಗಿ ಹೇಳುವಾಗ ಆತನ ಹೆಸರಿಗೆ ಇರುವಂತ ಅರ್ಥ ಪ್ಯೂರ್ ಎಂಬುದಾಗಿ, ಶುದ್ಧ ಅಥವಾ ಇನ್ನೋಸೆಂಟ್, ಮುಗ್ಧ ಎಂಬಂತ ಅರ್ಥವನ್ನು ಕೊಡುವಂತದ್ದಾಗಿದೆ. ಜಕ್ಕಾಯ ಎಂಬ ಹೆಸರಿನ ಅರ್ಥ ಒಂದು ವೇಳೆ ಇದು ಗ್ರೀಕ್ ಭಾಷೆಯಲ್ಲಿ ಝಾಕಿಯೋಸ್ ಎಂಬಂತ ಪದದಿಂದ ನಾವು ಕರೆಯುವಂಥದ್ದನ್ನು ನಾವು ನೋಡ್ತೇವೆ. ಗ್ರೀಕ್ ಭಾಷೆಯಲ್ಲಿ ಝಾಕಿಯೋಸ್ ಎಂಬುದಾಗಿ ಕರೀತೇವೆ. ಜಕ್ಕಾಯ ಎಂಬ ಪದವು ಹಿಬ್ರಿಯ ಪದ. ಒಂದು ವೇಳೆ ಝಕ್ಕಾ ಎಂಬಂತ ಪದದಿಂದ ಅದು ಬಂದಂತಾಗಿದೆ. ಹಿಬ್ರಿಯ ಪದ ಝಕ್ಕಾ ಎಂಬಂತ ಪದದಿಂದ ಅದು ಬಂದಂತಾಗಿದೆ. ಒಂದು ವೇಳೆ ನಾವು ಗ್ರೀಕ್ ಪದ ಮತ್ತೆ ಹಿಬ್ರಿಯ ಪದದ ಒಂದು ಮೂಲ ನಾವು ನೋಡುವಾಗ ಇದು ಬಂದಂತ ಹೆಸರು ಜಕ್ಕಾಯ ಅಥವಾ ಝಾಕಿಯಸ್ ಎಂಬುದಾಗಿ ನೋಡುವಾಗ ಇದು ಗ್ರೀಕ್ ಭಾಷೆಯ ಝಾಕಿಯೋಸ್, ಮತ್ತೆ ಜಕ್ಕಾಯ ಪದವು ಹಿಬ್ರಿಯ ಪದ ಝಕ್ಕಾ ಎಂಬಂತ ಪದದಿಂದ ಅದು ಬಂದಿದೆ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಒಂದು ವೇಳೆ ಇದು ಕ್ರಿಯಾಪದ, ಇಫ್ ಯು ಟೇಕ್ ಅಬೌಟ್ ಕ್ರಿಯಾಪದ, ಇದರದ ಕ್ರಿಯಾಪದವನ್ನು ನೋಡುವಾಗ ಇದಕ್ಕೆ ಇನ್ನೊಂದು ಅರ್ಥವನ್ನು ಸಹ ನಾವು ನೋಡಬಹುದು. ಜಸ್ಟಿಫೈಡ್ ಎಂಬುದಾಗಿ ಕರೆಯುವಂತದ್ದಾಗಿದೆ, ಅಥವಾ ನೀತಿವಂತನಾಗಿರುವುದು, ಬಿ ರೈಚಿಯಸ್ ಎಂಬುದಾಗಿಯೂ ಸಹ ನಾವು ಕರೀಬಹುದು. ಇದರ ಅರ್ಥ, ಈ ಹೆಸರಿನ ಅರ್ಥ.
ಒಂದು ವೇಳೆ ಜಸ್ಟಿಫೈಡ್ ಎಂಬುದಾಗಿ ನೋಡುವಾಗ ಸಮರ್ಥನೆ ಎಂಬುದಾಗಿಯೂ, ಅಥವಾ ರೈಚಿಯಸ್ ಎಂಬುದಾಗಿ ನೋಡುವಾಗ ನೀತಿವಂತನಾಗಿರುವುದು ಎಂಬುದಾಗಿ, ಬಿ ರೈಚಿಯಸ್ ಎಂಬುದಾಗಿ. ಸೊ ಈ ಹೆಸರಿನ ಒಂದು ಶ್ರೇಷ್ಠತೆ, ದ ನೇಮ್ ಎಂಫಸೈಸಸ್ ದ ಕ್ವಾಲಿಟಿ ಆಫ್ ಕ್ಲಾರಿಟಿ, ಅಂದ್ರೆ ಹೆಸರಿನ ಸ್ಪಷ್ಟತೆ, ಒಂದು ಬ್ಲೇಮ್ಲೆಸ್ನೆಸ್ ಮತ್ತೆ ಇಂಟಿಗ್ರಿಟಿ. ಅಂದ್ರೆ ಈ ಹೆಸರು ಸ್ಪಷ್ಟತೆ, ನಿರ್ದೋಷಿ ಮತ್ತು ಸಮಗ್ರತೆಯ ಗುಣಮಟ್ಟವನ್ನು ತಿಳಿಸ್ತದೆ. ದ ನೇಮ್ ಎಂಫಸೈಸಸ್ ಆನ್ ದ ಕ್ವಾಲಿಟಿ ಆಫ್ ಕ್ಲಾರಿಟಿ, ಬ್ಲೇಮ್ಲೆಸ್ನೆಸ್ ಅಂಡ್ ಇಂಟಿಗ್ರಿಟಿ ಎಂಬುದಾಗಿ ಆತನ ವಿಚಾರವಾಗಿ, ಹೆಸರಿನ ವಿಚಾರವಾಗಿ ನಾವು ನೋಡ್ತಾ ಬರ್ತಾರೆ. ಸೊ ಇದು ಆತನ ವಿಚಾರವಾಗಿರುವಂತಹ ಒಂದು ಕಿರು ಪರಿಚಯ. ಸೊ ಈ ವ್ಯಕ್ತಿಯಿಂದ ನಾವು ಅನೇಕ ವಿಚಾರಗಳನ್ನು ಕಲೀಲಿಕ್ಕೆ ಹೋಗ್ತೇವೆ. ಇಲ್ಲಿವರೆಗೂ ಆತನ ಹೆಸರಿನ ಅರ್ಥ, ಮತ್ತೆ ಅದು ಯಾವ ಊರಿನವನು, ಮತ್ತೆ ಆತನಿಗಿರ್ತಕ್ಕಂಥ ಆತನ ಉಲ್ಲೇಖ ಎಲ್ಲೆಲ್ಲಿದೆ, ಆತನ ಹೆಸರಿನ ಉಲ್ಲೇಖ ಸತ್ಯವೇದದಲ್ಲಿ ಎಲ್ಲೆಲ್ಲಿದೆ ಎಂಬುದಾಗಿ ನಾವು ನೋಡ್ತಾ ಬಂದ್ವಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನವರು ಯೆರಿಕೋ ಮೂಲಕ ಯೆರೂಸಲೇಮಿನ ಕಡೆಗೆ ಹಾದು ಹೋಗುತ್ತಿದ್ದನು ಎಂಬುದಾಗಿ ಒಂದು ವೇಳೆ ಈ ಹಿನ್ನೆಲೆಯನ್ನು ನೋಡುವಾಗ ನಾವು ನೋಡ್ತಾ ಬರ್ತೇವೆ. ಸೊ ಇದನ್ನು ಭೇಟಿ ಮಾಡಿದಂತ ಒಂದು ಸಂದರ್ಭ ಯಾವುದಾಗಿ ನೋಡುವಾಗ ಆತನ ಕೊನೆಯ ಪ್ರಯಾಣ, ಒಂದು ವೇಳೆ ಯೂದಾಯದಿಂದ ಆತನು ಹೊರಟು ಯೆರೂಸಲೇಮಿಗೆ ಹೋಗುವಂತ ಸಂದರ್ಭದಲ್ಲಿ ಯೆರಿಕೋ ಪಟ್ಟಣವನ್ನು ಹಾದು ಹೋದಂತ ಒಂದು ವಿಚಾರವನ್ನು ನಾವು ನೋಡ್ತೇವೆ. ಈ ಲೋಕದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಕೊನೆಯ ಪ್ರಯಾಣ ಇದಾಗಿತ್ತು. ಆತನು ಯೆರೂಸಲೇಮಿಗೆ ಪ್ರವೇಶಿಸಿದ ನಂತರ ಆತನು ಒಂದು ವೇಳೆ ಅನ್ಯ ಜನರ ಕೈಗೆ ಒಪ್ಪಿಸಲ್ಪಟ್ಟವನಾಗಿ ಆತನು ಶಿಲುಬೆಗೆ ಏರಿಸುವಂತ ಒಂದು ಸಂದರ್ಭ. ಸೊ ಹಾಗಾಗಿ ಇದು ಆತನ ಕೊನೆಯ ಒಂದು ಪ್ರಯಾಣ. ಕೊನೆಯ ಬಾರಿಗೆ ಆತನು ತನ್ನ ಈ ಪ್ರಯಾಣದಲ್ಲಿ ಜಕ್ಕಾಯನೆಂಬಂತ ವ್ಯಕ್ತಿಯನ್ನು ಆತನು ಭೇಟಿಯಾಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಈ ವ್ಯಕ್ತಿಯಿಂದ ನಾವು ಹಲವಾರು ಸತ್ಯಗಳನ್ನು ಕಲೀಲಿಕ್ಕೆ ಸಾಧ್ಯತೆ ಉಂಟು. ಸೊ ಯೇಸುವನ್ನು ಭೇಟಿಯಾಗುವುದರ ಮೂಲಕವಾಗಿ ಆತನಿಗುಂಟಾದಂತ ಲಾಭ ಏನು ಎಂಬುದಾಗಿ ನೋಡುವಾಗ, ಯೇಸುವನ್ನು ಭೇಟಿಯಾಗುವುದರ ಮೂಲಕ ಆತನಿಗೆ ಏನಾಯ್ತು ಎಂಬುದಾಗಿ ನಾವು ನೋಡುವುದಾದರೆ, ರೂಪಾಂತರಗೊಂಡನು ಆತನು ಎಂಬುದಾಗಿ ನಾವು ನೋಡ್ತೇವೆ ಜಕ್ಕಾಯನ ವಿಷಯವಾಗಿ. ಅಥವಾ ಯಾರೇ ಸ್ವಾಮಿಯನ್ನು ಭೇಟಿಯಾದಂತಹ ವ್ಯಕ್ತಿ, ಆತನ ಜೀವಿತ ರೂಪಾಂತರವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಅನಂತರದಲ್ಲಿ ಪಶ್ಚಾತ್ತಾಪದಿಂದ ಪುನಃಸ್ಥಾಪನೆ ಅದು ನಡೆಯುವಂತದ್ದಾಗಿದೆ. ಆತನು ಭೇಟಿಯಾದಂತ ವ್ಯಕ್ತಿಗಳು, ರೂಪಾಂತರ ಹೊಂದಂತ ವ್ಯಕ್ತಿಗಳಲ್ಲಿ ಪಶ್ಚಾತ್ತಾಪದ ಜೀವಿತ, ಒಂದು ವೇಳೆ ಅವರ ಹಿಂದಿನ ಪಾಪದಿಂದ ಪಶ್ಚಾತ್ತಾಪ ಪಟ್ಟವರಾಗಿ ಒಂದು ಪುನಃಸ್ಥಾಪನೆಗೊಂಡಂತ ಒಂದು ಜೀವಿತವನ್ನು ಅವರು ನಡೆಸುವಂತವರಾಗಿದ್ದಾರೆ ಎಂಬುದಾಗಿ ನೋಡ್ತೇವೆ. ರಿಪೆಂಟೆನ್ಸ್ ಲೀಡ್ಸ್ ಟು ರೆಸ್ಟೋರೇಷನ್ ಎಂಬುದಾಗಿ ನೋಡ್ತೇವೆ. ಮೊದಲನೇದಾಗಿ ಟ್ರಾನ್ಸ್ಫಾರ್ಮೇಶನ್ ಬೈ ಎನ್ಕೌಂಟರಿಂಗ್ ಜೀಸಸ್. ಮೂರನೇದಾಗಿ ಅಡೆತಡೆಗಳನ್ನು ನಿವಾರಿಸುವುದು ಎಂಬುದಾಗಿ ನೋಡ್ತೇವೆ. ಸೊ ಮೊದಲನೇದಾಗಿ ರೂಪಾಂತರಗೊಳ್ತೇವೆ, ಪಶ್ಚಾತ್ತಾಪದಿಂದ ವಿ ವಿಲ್ ಬಿ ರೆಸ್ಟಿಟ್ಯೂಟ್, ಇಟ್ ಲೀಡ್ಸ್ ಟು ರೆಸ್ಟಿಟ್ಯೂಷನ್ ಎಂಬುದಾಗಿ ನೋಡ್ತೇವೆ. ಮತ್ತೆ ಇದು ರಕ್ಷಕನನ್ನು ಹುಡುಕುವಂತೆ ಅದು ಮಾಡುವಂತದ್ದಾಗಿದೆ, ನಾಲ್ಕನೇದಾಗಿ. ಮೂರನೇದಾಗಿ ಅಡೆತಡೆಗಳನ್ನು ನಿವಾರಿಸುವಂತದ್ದಾಗಿದೆ. ನಾಲ್ಕನೇದಾಗಿ ಇದು ರಕ್ಷಕನನ್ನು ಹುಡುಕುವಂತೆ ಮಾಡುತ್ತದೆ ಎಂಬುದಾಗಿ. ಇದು ಪಾಪಿಯ ಒಂದು ಭಾಗ, ರಕ್ಷಣೆಯ ಒಂದು ಭಾಗ ಅಥವಾ ರಕ್ಷಕನ ಭಾಗ. ಸ್ವಾಮಿಯ ಕಾರ್ಯ ಏನು ಎಂಬುದಾಗಿ ನೋಡುವಾಗ ಅದು ಸುವಾರ್ತೆಯ ಪ್ರತ್ಯಕ್ಷತೆ. ವಿ ಸಿ ದ ಎಕ್ಸ್ಕ್ಲೂಸಿವ್ನೆಸ್ ಆಫ್ ಗಾಸ್ಪಲ್. ಸುವಾರ್ತೆ ಎಲ್ಲ ಜನರಿಗೂ ತಲುಪಬೇಕೆಂಬಂತ ಉದ್ದೇಶದಿಂದ ಆತನು ಈ ಲೋಕಕ್ಕೆ ಬಂದನು ಎಂಬುದಾಗಿ. ಹಾಗಾಗಿ ಆತನು ಹುಡುಕುವುದರ ಮೂಲಕವಾಗಿ, ತಪ್ಪಿ ಹೋದಂತ ಜನರನ್ನು ಹುಡುಕುವುದರ ಮೂಲಕವಾಗಿ ಅವರ ರಕ್ಷಣೆಯನ್ನು ಆತನು ದಯಪಾಲಿಸುವುದೆಂಬುದಾಗಿ ನಾವು ಕಲಿತಾ ಬರಬಹುದು ಈ ವ್ಯಕ್ತಿಯ ಜೀವಿತದಿಂದ. ಸೊ ಇದೆರಡು ಪ್ರಾಮುಖ್ಯ ವಿಷಯಗಳನ್ನು ನಾವು ಕಲಿಯುವಂತವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿ, ಯಾವ ಮನುಷ್ಯನು ಕರ್ತನಾದ ಯೇಸು ಕ್ರಿಸ್ತನ ಯಾವ ಮನುಷ್ಯನು ಕೂಡ ಕರ್ತನಾದ ಯೇಸು ಕ್ರಿಸ್ತನ ಒಂದು ರಕ್ಷಣೆಯ ಕೃಪೆಯಿಂದ ಆತನು ದೂರವಿಲ್ಲ. ಇದನ್ನು ಪದೇ ಪದೇ ಹೇಳ್ತಾ ಬರ್ತಿದ್ದೇನೆ. ನಾವು ನಿಕೋದೇಮನ ಒಂದು ಸ್ಟಡಿಯಲ್ಲೂ ನಾವು ಅದನ್ನೇ ನೋಡಿದ್ವಿ. 10 ಜನ ಕುಷ್ಠರೋಗಿಗಳ ವಿಚಾರದಲ್ಲೂ ನಾವು ಅದನ್ನೇ ನೋಡಿದ್ವಿ. ಸೊ ಹಾಗಾಗಿ ಸಮಾರ್ಯ ಸ್ತ್ರೀಯರ ವಿಚಾರದಲ್ಲೂ ಅದನ್ನೇ ನೋಡಿದ್ವಿ. ಈಗ ಜಕ್ಕಾಯನೆಂಬಂತ ಈ ವ್ಯಕ್ತಿಯ, ಈ ಪಾಪಿಯ ಜೀವಿತದಲ್ಲಿಯೂ ಸಹ ಆತನನ್ನು ಹುಡುಕಿ ರಕ್ಷಿಸ್ಲಿಕ್ಕಾಗಿ ಆತನು ಬಂದನು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಸೊ ಹಾಗಾಗಿ ಆತನ ಒಂದು ಕೃಪೆ, ಒಂದು ಕೃಪೆಯ ಹಸ್ತದಿಂದ ಯಾವ ಮನುಷ್ಯನು ಸಹ ದೂರವಿಲ್ಲ ಎಂಬುದಾಗಿ ಇದರಿಂದ ಅರ್ಥ ಮಾಡ್ಕೊಳ್ಬಹುದು. ರಕ್ಷಿಸಲ್ಪಡದಂತ ಜನರಿಗೆ ಇದೊಂದು ಸುವಾರ್ತೆ, ಇದೊಂದು ಬೆಳಕು ಅವರ ಜೀವಿತವನ್ನು ರೂಪಾಂತರಗೊಳಿಸ್ತದೆ.
ಆತನ ಮಕ್ಕಳಾಗುವಂತ ಮಾರ್ಗದಲ್ಲಿ ನಡೆಸುವಂತ ಒಂದು ಅವಕಾಶವನ್ನು ಅದು ನೀಡ್ತದೆ ಎಂಬುದಾಗಿ ನಾವು ಕಲಿತಾ ಬರಬಹುದು. ಇರ್ಲಿ, ಅದರ ಮುಂದೆ ಇನ್ನು ಹೆಚ್ಚಿನ ವಿಚಾರಗಳನ್ನು ಅದರ ವಿಚಾರವಾಗಿ ನಾವು ಕಲಿಯುವ ಹೋಗೋಣ. ನಮ್ಮ ಈ ಒಂದು ಸ್ಟಡಿಗೆ ಪ್ರಾರಂಭ ಮಾಡುವ ಹಾಗೆ ಮತ್ತೊಂದು ಸಾರಿ ನಾನು ನಿಮ್ಗೆ ಔಟ್ಲೈನ್ ಹೇಳಿದ್ದೆ. ಸುಮಾರು 5 ವಿಚಾರಗಳನ್ನು ನಿಮ್ಗೆ ತಿಳಿಸ್ತಾ ಬಂದೆ. ದ ಸಿನ್ನರ್, ದ ಸೀಕರ್, ದ ಸೇವಿಯರ್, ದ ಸ್ಕೆಪ್ಟಿಕ್, ದ ಸೇವ್ಡ್. ಒಬ್ಬ ಪಾಪಿ, ನಂತರದಲ್ಲಿ ಒಬ್ಬ ಅನ್ವೇಷಕನು, ರಕ್ಷಕನು, ಸಂದೇಹವಾದಿ, ಮತ್ತೆ ರಕ್ಷಿಸಲ್ಪಟ್ಟವನು ಎಂಬಂತ ವಿಶೇಷಿಕೆ ಒಂದು ಔಟ್ಲೈನ್. ಇದರಲ್ಲಿ ಮೊದಲನೇ ಔಟ್ಲೈನ್, ಅವನು ಪಾಪಿಯಾಗಿದ್ದನು ಎಂಬುದಾಗಿ ನೋಡ್ತೀನಿ. ಸೊ ಜಕ್ಕಾಯನ್ ಎಂಬಂತ ಇವನು ಪಾಪಿಯಾಗಿದ್ದಾನೆ ಎಂಬುದಾಗಿ ನಾವು ಓದಿದಂತ ವಾಕ್ಯ ಭಾಗದಲ್ಲಿ ಅದು ನಮ್ಗೆ ತಿಳಿಸುವಂತದ್ದಾಗಿದೆ. ಒಂದು ವೇಳೆ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡುವಾಗ, ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಅಲ್ಲಿ ಸ್ವಾಮಿಯ ಬಗ್ಗೆ ಅಲ್ಲಿರುವಂತ ಜನರು ಆಡ್ಕೊಳ್ತಾ ಇದ್ದಾರೆ, ಈತನು ಪಾಪಿಯಾದಂತ ಒಬ್ಬ ವ್ಯಕ್ತಿಯ ಮನೆಗೆ ಹೋಗ್ತಾ ಇದ್ದಾನೆ ಎಂಬುದಾಗಿ. ಹಾಗಾಗಿ ಅವರು ಎಲ್ಲ ಜನರು ಆತನನ್ನು ಯಾವ ರೀತಿಯಲ್ಲಿ ಕಾಣ್ತಿದ್ರು ಎಂಬುದಾಗಿ ನೋಡುವಾಗ, ಜಕ್ಕಾಯನನ್ನು ಆತನು ಒಬ್ಬ ಪಾಪಿ ಎಂಬುದಾಗಿ ಅವರು ಕಾಣ್ತಾ ಇದ್ರು. ಧಾರ್ಮಿಕ ಗುಂಪಿನವರು ಅವರ ಪ್ರಕಾರ ಈ ವ್ಯಕ್ತಿ ವೃತ್ತಿಯಲ್ಲಿ ಪಾಪಿಯಾಗಿದ್ದನು ಎಂಬುದಾಗಿ, ಆತನು ಮಾಡುತ್ತಿದ್ದಂತ ವೃತ್ತಿಯ ಮೂಲಕವಾಗಿ ಆತನು ಪಾಪಿಯಾಗಿದ್ದನು ಎಂಬುದಾಗಿ ಅವರು ಕರೀತಾ ಇದ್ರು. ಅಕಾರ್ಡಿಂಗ್ ಟು ರಿಲಿಜಿಯಸ್ ಗ್ರೂಪ್, ಹಿ ವಾಸ್ ಅ ಸಿನ್ನರ್ ಬೈ ಪ್ರೊಫೆಷನ್. ವಚನ 10ರಲ್ಲಿ ನಾವು ಹೀಗೆ ನೋಡ್ತೇವೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸ್ಲಿಕ್ಕಾಗಿ ಬಂದನು ಎಂಬುದಾಗಿ ನೋಡ್ತೇವೆ. ಪದೇ ಪದೇ ಈ ವಾಕ್ಯ ನಮ್ಗೆ ಎಲ್ಲಾ ವ್ಯಕ್ತಿಗಳ ಭೇಟಿ ಮಾಡುವಂತ ವ್ಯಕ್ತಿಗಳ ವಿಚಾರದಲ್ಲಿ ಸ್ವಾಮಿ ಈ ವಾಕ್ಯವನ್ನು, ಈ ಮಾತುಗಳನ್ನು ಹೇಳುವಂತದ್ದು ನೋಡ್ತೇವೆ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸ್ಲಿಕ್ಕೆ ಬಂದನು ಎಂಬುದಾಗಿ ಹೇಳುವಂತ ಮಾತು 10ನೇ ವಚನ. ಇಲ್ಲಿ ನಾವು ಲೂಕನು ಯೇಸು ಈ ಲೋಕಕ್ಕೆ ಬಂದಂತ ಉದ್ದೇಶವನ್ನು ಕೊನೆಯ ವಾಕ್ಯದಲ್ಲಿ ಬರೆಯುವುದಂತ ನಾವು ನೋಡ್ತೇವೆ. ಸೊ ಜಕ್ಕಾಯನೆಂಬಂತ ಈ ಪಾಪಿಯಿಂದ ನಾವು ಅವನು ಯಾವ ರೀತಿಯಲ್ಲಿ ಆತನು ಪಾಪಿಯಾಗಿ ಕರೆಯಲ್ಪಟ್ಟನು ಎಂಬುದಾಗಿ ನಾವು ನೋಡ್ತಾ ಬರೋಣ, ಕಲಿಯುತ್ತಾ ಬರೋಣ. ಜಕ್ಕಾಯನ ಪಾಪಿಯಾಗಿದ್ದನು ಎಂಬುದಾಗಿ ನೋಡ್ತೇವೆ. ಅವನು 3 ವಿಧದಲ್ಲಿ ಪಾಪಿಯಾಗಿದ್ದನು ಎಂಬುದಾಗಿ ನೋಡ್ತಾ ಬರ್ತೇವೆ. ಯಾವ ರೀತಿಯಲ್ಲಿ ಆತನು ಪಾಪಿಯಾಗಿದ್ದನು ಎಂಬುದನ್ನು ನೋಡುವಾಗ, ಅವನು ಸಾಮಾಜಿಕವಾಗಿ ಪಾಪಿಯಾಗಿದ್ದನು. ಸೋಷಿಯಲಿ ವಾಸ್ ಅ ಸಿನ್ನರ್. ಆತನು ಬೌದ್ಧಿಕವಾಗಿ ಪಾಪಿಯಾಗಿದ್ದನು. ಇವ ಸಿನ್ನರ್ ಇಂಟೆಲೆಕ್ಚುಯಲಿ. ಆತನು ನೈತಿಕವಾಗಿ ಪಾಪಿಯಾಗಿದ್ದನು ಎಂಬುದಾಗಿ ನಾವು ಕಲಿತಾ ಬರ್ತೇವೆ. ಹಿ ವಾಸ್ ಮಾರಲಿ ಸಿನ್ನರ್. ಹಿ ವಾಸ್ ಸಿನ್ನರ್ ಸೋಷಿಯಲಿ, ಹಿ ವಾಸ್ ಸಿನ್ನರ್ ಇಂಟೆಲೆಕ್ಚುಯಲಿ, ಹಿ ವಾಸ್ ಸಿನ್ನರ್ ಮಾರಲಿ. ಸಾಮಾಜಿಕವಾಗಿ ಪಾಪಿಯಾಗಿದ್ದನು, ಬೌದ್ಧಿಕವಾಗಿ ಪಾಪಿಯಾಗಿದ್ದನು, ಆತನು ನೈತಿಕವಾಗಿ ಪಾಪಿಯಾಗಿದ್ದನು. ಲೆಟ್ ಅಸ್ ಸಿ ಒನ್ ಬೈ ಒನ್. ಆತನು ಸಾಮಾಜಿಕವಾಗಿ ಪಾಪಿಯಾಗಿದ್ದನು ಎಂಬಂತ ಶೀರ್ಷಿಕೆಯಲ್ಲಿ ನಾವು ನೋಡೋಣ ಯಾವ ರೀತಿಯಲ್ಲಿ ಆತನು ಸಾಮಾಜಿಕವಾಗಿ ಪಾಪಿಯಾಗಿದ್ದನು ಎಂಬುದಾಗಿ. ಯೇಸು ಆತನು ಮಾಡಿದಂತ ಆತನ ಸೇವಾ ದಿನಗಳಲ್ಲಿ, ಒಂದು ವೇಳೆ ಇಡೀ ಇಸ್ರಾಯೇಲ್ ಅನ್ನು 3 ಪ್ರಮುಖ ಕ್ಷೇತ್ರಗಳಾಗಿ ವಿಂಗಡಿಸಲಾಗಿತ್ತು. ನಾನು ನಿಮ್ಗೆ ಸಮಾರ್ಯದ ಸ್ತ್ರೀಯ ಒಂದು ಅಧ್ಯಯನದಲ್ಲಿ ನಿಮ್ಗೆ ಆ ಒಂದು ಮ್ಯಾಪ್ ತೋರಿಸ್ತಾ ಬಂದೆ. ಯೇಸುವಿನ ಸೇವಾ ದಿನಗಳಿರುವಂತ ಒಂದು ನಕ್ಷೆ ಮ್ಯಾಪ್ ಅನ್ನು. ಅದರಲ್ಲಿ ನಾವು ನೋಡ್ತೇವೆ 3 ಪ್ರಮುಖ ಭಾಗವಾಗಿ ಅದು ಇಸ್ರಾಯೇಲ್ ಅದು ವಿಂಗಡಿಸಲ್ಪಟ್ಟಿತ್ತು. ಕೆಳಗಿನ ಭಾಗ ಅದು ಯಹೂದ ಒಂದು ಸೀಮೆಗೆ ಸೇರುವಂತದ್ದು, ಮಧ್ಯದಲ್ಲಿ ಸಮಾರ್ಯ, ಮೇಲ್ಗಡೆ ಭಾಗ ಅದು ನೋಡುವಂತದ್ದು ಅದು ಗಲಿಲಾಯ. ಸೊ ಯೇಸುವಿನ ಕಾಲದಲ್ಲಿ ಒಂದು ವೇಳೆ ಆ ಒಂದು ಯುದಾಯ ಸೀಮೆಯನ್ನು ರೋಮನ್ನರು ಆಳ್ವಿಕೆ ನಡೆಸ್ತಾ ಇದ್ರು. ರೋಮನ್ನರ ಒಂದು ದಬ್ಬಾಳಿಕೆ ಅವರ ಮೇಲಿತ್ತು. ಅವ್ರು ರೂಲ್ ಮಾಡ್ತಾ ಇದ್ರು. ರೋಮನ್ನರು ಅದು ಆ ಕಾಲದಲ್ಲಿ, ಯೇಸು ಸ್ವಾಮಿ ಇದ್ದಂತ ಕಾಲದಲ್ಲಿ ಯುದಾಯವನ್ನು ಅವರು ಆಳ್ವಿಕೆ ನಡೆಸ್ತಾ ಇದ್ರು, ಅದರ ಮೇಲೆ ಪ್ರಭಾವ ಬೀರಿದ್ರು. ಸೊ ಈ ರೋಮನ್ನರು ಯಹೂದಿ ಜನರ ಮೇಲೆ ಒಂದು ದಬ್ಬಾಳಿಕೆ ನಡೆಸಿದಂತ ಜನ. ಸೊ ಹಾಗಾಗಿ ರೋಮನ್ನರ ಕಂಡ್ರೆ ಯಹೂದಿಗಳಿಗೆ ಅಷ್ಟಾಗಿ ಆಗ್ತಿರ್ಲಿಲ್ಲ. ಬಿಕಾಸ್ ದೇವರ್ ಅಂಡರ್ ದೇರ್ ರೂಲ್. ಬಹಳ ದಬ್ಬಾಳಿಕೆ ಅವ್ರ ಮೇಲೆ ನಡೆಸ್ತಾ ಇದ್ರು. ಸೊ ಹಾಗಾಗಿ ಅವನ ಕಂಡ್ರೆ ಅಷ್ಟೊಂದು ಯಹೂದಿಯರುಗಳಿಗೆ ಆಗ್ತಿರ್ಲಿಲ್ಲ, ಅವ್ರಿಗೆ ಸ್ವಾತಂತ್ರ್ಯ ಇರ್ಲಿಲ್ಲ. ಸೊ ಹಾಗಾಗಿ ಯಾರೇ ಆಗ್ಲಿ ರೋಮನ್ನರಿಗೆ ಅವರು ಸಹಾಯ ಮಾಡುವಾಗ ಅಂತ ಜನರನ್ನು ಕಂಡ್ರೆ ಇವರು ಸಹ ಅವರ ವಿಚಾರವಾಗಿ ಬಹಳವಾಗಿ ತಿರಸ್ಕಾರ ಭಾವದಿಂದ ನೋಡ್ತಾ ಇದ್ರು, ಕೀಳಾಗಿ ನೋಡ್ತಾ ಇದ್ರು. ಯಾಕೆಂದ್ರೆ ಇವರು ನಮ್ಮ ವಿರೋಧಿಗಳಿಗೆ ಅಥವಾ ನಮ್ಮನ್ನು ದಬ್ಬಾಳಿಕೆ ಮಾಡುವಂತ
ರೋಮನರಿಗೆ ಇವರು ಸಹಾಯ ಮಾಡ್ತಾರೆ ಎಂಬುದಾಗಿ. ಸೊ ಆ ನಿಟ್ಟಿನಲ್ಲಿ ನಾವು ಜಕ್ಕಾಯನ ನೋಡುವಾಗ, ಈ ಜಕ್ಕಾಯ ಯಾರು? ಜಕ್ಕಾಯನು ನೋಡುವಾಗ ಆತನು ಸುಂಕದವನು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಅದಕ್ಕಿಂತ ಮುಖ್ಯವಾಗಿ ಆತನು ಒಬ್ಬ ಯಹೂದಿಯಾಗಿದ್ದುಕೊಂಡು ಆ ಒಂದು ವೇಳೆ ಆತನು ಸುಂಕ ಅಂದ್ರೆ ಈ ವಾಸ್ ಅ ಟ್ಯಾಕ್ಸ್ ಕಲೆಕ್ಟರ್. ಸೊ ಆತನು ತನ್ನ ಸ್ವಂತ ಜನರ ಮೇಲೆ ತೆರಿಗೆಯನ್ನು ಹಾಕಿ ಅದನ್ನು ತೆಗೆದುಕೊಂಡು ರೋಮನ್ನರಿಗೆ ಕೊಡುವಾಗ ಈ ಜನರು ಬಹಳವಾಗಿ ಈತನ ವಿಚಾರವಾಗಿ ತಿರಸ್ಕಾರ ಭಾವ ಹೊಂದಿದ್ದರು, ಕೀಳಾಗಿ ಈತನನ್ನು ನೋಡ್ತಾ ಇದ್ದರು, ತೂಚ್ಯ ಭಾವದಿಂದ ಈ ವ್ಯಕ್ತಿಯನ್ನು ಕಾಣುತ್ತಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಸೊ ಟ್ಯಾಕ್ಸ್ ಕಲೆಕ್ಟರ್ ಎಂಬುದಾಗಿ ಅನೇಕ ಭಾಷಾಂತರಗಳಲ್ಲಿ ಬರೆದಿದೆ, ಇಂಗ್ಲಿಷ್ ಭಾಷಾಂತರಗಳಲ್ಲಿ, ಅಥವಾ ಪಬ್ಲಿಕನ್ ಎಂಬುದಾಗಿ ಸಹ ಕೆಲವು ಭಾಷಾಂತರದಲ್ಲಿ ನಾವು ನೋಡ್ತೇವೆ. ಅಂದ್ರೆ ಇಂಗ್ಲಿಷ್ ವಿವಿಧವಾದಂತ ಬೇರೆ ಬೇರೆ ವರ್ಷನ್ಸ್ ಗಳಲ್ಲಿ ನಾವು ನೋಡ್ತೇವೆ. ಪಬ್ಲಿಕನ್ ಅಂದ್ರೆ ಒಂದೇ, ಟ್ಯಾಕ್ಸ್ ಕಲೆಕ್ಟರ್ ಅಂದ್ರೆ ಒಂದೇನೆ. ಸೊ ನಾವು ಕನ್ನಡದಲ್ಲಿ ನೋಡುವಾಗ ಸುಂಕದವನು ಅಂತ ಹೇಳ್ತೇವೆ, ಅಥವಾ ತೆರಿಗೆ ಸಂಗ್ರಹ ಮಾಡುವವನು ಎಂಬುದಾಗಿ ಕರಿತೇವೆ. ಸೊ ಈ ವ್ಯಕ್ತಿಯಿಂದಾಗಿ ಯಹೂದ್ಯರು ಈ ಮನುಷ್ಯನನ್ನು ತಿರಸ್ಕಾರ ಮಾಡ್ತಿದ್ರು. ಯಾಕೆಂಬುದಾಗಿ ತಿರಸ್ಕಾರ ಮಾಡ್ತಿದ್ರು ನೋಡುವಾಗ ನಿಮ್ಗೆ ತಿಳಿಸ್ತಾ ಬಂದ್ರೆ, ಆತನು ಸುಂಕದವನಾಗಿರುವುದರಿಂದ ತನ್ನದೇ ಜನರ ಮೇಲೆ ರೋಮನ್ನರ ಪರವಾಗಿ ಒಂದು ವೇಳೆ ಸುಂಕಗಳನ್ನು ಹಾಕಿ ಅವರ ಮೇಲೆ ಹೆಚ್ಚಾದಂತ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ದ, ಮತ್ತೆ ಅದು ರೋಮನ್ನರಿಗೆ ಅದನ್ನು ಕೊಡ್ತಿದ್ದ ಎಂಬುದಾಗಿ ಜನರು ಬಹಳ ಈತನ ಮೇಲೆ ತಿರಸ್ಕಾರ ಭಾವದಿಂದ, ಕೀಳು ಭಾವದಿಂದ, ತುಚ್ಛ ಭಾವದಿಂದ ನೋಡ್ತಿದ್ರು. ಅದಕ್ಕಾಗಿ 7ನೇ ವಚನದಲ್ಲಿ ನಾವು ಅದನ್ನೇ ನೋಡ್ತೇವೆ. ಯಹೂದ್ಯರ ನಾಯಕರು ಇದನ್ನು ನೋಡಿದಾಗ ಆತನು ಪಾಪಿಯಾದ ಮನುಷ್ಯನೊಂದಿಗೆ ಇರಲು ಅತಿಥಿಯಾಗಿ ಹೋದನು ಎಂದು ಗುಣಗುಟ್ಟಿದರು ಎಂಬುದನ್ನು ನೋಡ್ತೇವೆ. ಸೊ ದೇ ವರ್ ಕನ್ಸಿಡರ್ ಹಿಮ್ ಆಸ್ ಅ ಸಿನ್ನರ್. ಸೊ ಈ ಒಂದು ಸುಂಕದವರನ್ನ ಅವರು ಪಾಪಿಗಳ ಎಂಬುದಾಗಿ ಯಹೂದ್ಯರು ಕಾಣ್ತಿದ್ದರು ಎಂಬುದಾಗಿ ನೋಡ್ತೇವೆ. ಇದು ಜಕ್ಕಾಯನ ಬಗ್ಗೆ ಒಂದು ಧಾರ್ಮಿಕ ನಾಯಕರ ಹೇಳಿಕೆ. ಸೊ ಅಂದಿನ ಧಾರ್ಮಿಕ ನಾಯಕರು, ಯಹೂದ್ಯ ಧಾರ್ಮಿಕ ನಾಯಕರ ಹೇಳಿಕೆ ಇದಾಗಿತ್ತು. ವೃತ್ತಿಯಲ್ಲಿ ಅವನು ಒಂದು ವೇಳೆ ತೆರಿಗೆ ಸಂಗ್ರಹ ಮಾಡುವಂತಹ ಸುಂಕದವನಾಗಿದ್ದನು. ಸುಂಕದವರನ್ನು ಯಹೂದ್ಯ ಜನರು ಒಂದು ವೇಳೆ 3 ಕಾರಣಗಳಿಗಾಗಿ ತಿರಸ್ಕಾರ ಮಾಡ್ತಿದ್ರು. ಒಂದು ವೇಳೆ 3 ಕಾರಣಗಳಿಗಾಗಿ ಅವ್ರನ್ನ ತಿರಸ್ಕಾರ ಮಾಡ್ತಿದ್ರು. ಯಾವ 3 ಕಾರಣಗಳೆಂಬುದಾಗಿ ನೋಡುವಾಗ, ಮೊದಲನೆಯ ಕಾರಣ ಕೊಲಾಬ್ರೇಷನ್ ವಿತ್ ರೋಮನ್ ಆಪ್ರೆಸರ್ಸ್. ಒಂದು ವೇಳೆ ಈಗಾಗಲೇ ರೋಮನ್ನರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಯಹೂದಿಗಳ ಮೇಲೆ. ಇಂಥ ಯಹೂದಿಗಳಿಗೆ ಇವರು ಸಹಾಯಕರಾಗಿ ಕೆಲಸ ಮಾಡ್ತಿದ್ದಾರೆ ಎಂಬುದಾಗಿ ಇವರ ಬಗ್ಗೆ ಬಹಳ ಅವರು ಅಂದ್ರೆ ಪಾಪಿಗಳೆಂಬುದಾಗಿ ಇವರನ್ನು ಕನ್ಸಿಡರ್ ಮಾಡ್ತಿದ್ರು. ಓವರ್ ಸಪೋರ್ಟ್ಸ್ ಆರ್ ಓವರ್ ಇಸ್ ಹೆಲ್ಪಿಂಗ್ ರೋಮನ್ಸ್, ಅವರಿಗೆ ಕೆಲಸ ಮಾಡುವಂತ ವ್ಯಕ್ತಿಗಳನ್ನ, ಒಂದು ವೇಳೆ ಅವರು ಯಹೂದ್ಯರಾಗ್ಲಿ ಬೇರೆ ಜನರಾಗಲಿ, ಅಂತದಲ್ಲಿ ಈ ಜಕ್ಕಾಯ ಯಹೂದಿ ಆಗಿದನು. ಮತ್ತೆ ರೋಮನಿಯರಿಗೆ ಕೆಲಸ ಮಾಡುವಾಗ ಈ ಒಂದು ಸಂಗತಿಗಳನ್ನು ನೋಡಿ ಅವರು ಆತನನ್ನು ತಿರಸ್ಕಾರ ಮಾಡ್ತಿದ್ರು. ಒಬ್ಬ ಯಹೂದಿಯಾಗಿ ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾನೆ ಎಂಬುದಾಗಿ ಆತನ ನೆನೆಸಿ ಆತನ ದೇಶದ್ರೋಹಿ ಮತ್ತೆ ಯಹೂದಿ ಜನರಿಗೆ ಮಾಡಿದ ದ್ರೋಹ ಎಂದು ಆತನನ್ನು ಪರಿಗಣಿಸಿದ್ರು. ಏಕೆಂಬುದಾಗಿ ನೋಡುವಾಗ ಈತನು ಯಹೂದರಿಂದಲೇ ಸಹ ಸುಂಕ ಸಂಗ್ರಹ ಮಾಡ್ತಿದ್ದನು. ಹಾಗಾಗಿ ಜನರು ಆತನನ್ನು ದ್ವೇಷ ಮಾಡ್ತಿದ್ರು. ಒಂದು ವೇಳೆ ರೋಮನರೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದಂತ ವ್ಯಕ್ತಿ ಜಕ್ಕಾಯನಾಗಿದ್ದನು. ಈ ಯಹೂದಿ ಒಂದು ವೇಳೆ ತೆರಿಗೆ ಸಂಗ್ರಹಕಾರ, ರೋಮ್ ಪರವಾಗಿ ತೆರಿಗೆ ಸಂಗ್ರಹ ಮಾಡ್ತಿದ್ದಂತ ವ್ಯಕ್ತಿ ಈತನು ಎಂಬುದಾಗಿ ನೋಡ್ತೇವೆ. ಒಂದು ವೇಳೆ ಈಗಾಗಲೇ ಇವ್ರದ್ದು ಇಂಡಿಪೆಂಡೆನ್ಸ್ ಹೋಗ್ಬಿಟ್ಟಿದೆ, ಇವರ ರೋಮನರ ದಬ್ಬಾಳಿಕೆ ಇವರ ಮೇಲಿದೆ. ಈ ಜನರು ಟ್ಯಾಕ್ಸ್ ಕಲೆಕ್ಟ್ ಮಾಡುವಾಗ ನಾವು ಸ್ವತಂತ್ರ ಅಲ್ಲ, ನಮ್ಮ ದೇಶದಲ್ಲಿ ನಾವು ಸ್ವತಂತ್ರ ಅಲ್ಲ ಎಂಬಂತಹ ಒಂದು ಮನಸ್ಥಿತಿ ಆ ಜನರಿಗಿತ್ತು. ಹೀಗಾಗಿ ಅವರು ಬಹಳವಾಗಿ ರೋಮನರೊಂದಿಗೆ ಮತ್ತೆ ದಬ್ಬಾಳಿಕೆಗಾರರೊಂದಿಗೆ ಸಹಯೋಗ ನಡೆಸುತ್ತಿದ್ದಂತ ವ್ಯಕ್ತಿಗಳ ವಿಚಾರವಾಗಿ ಅವರು ತಿರಸ್ಕಾರ ಮನೋಭಾವದಿಂದ ನೋಡ್ತಾ ಇದ್ರು. ಅಷ್ಟು ಮಾತ್ರವಲ್ಲ, ದೇ ವಾಸ್ ದ ಸಿಂಬಲ್ ಆಫ್ ಫಾರಿನ್ ರೂಲ್. ಅಂದ್ರೆ ನಮ್ಮನ್ನು ವಿದೇಶಿಗರು ಆಳ್ವಿಕೆ ಮಾಡ್ತಿದ್ರೆ ನಮ್ಮ ಮೇಲೆ ಎಂಬುದಾಗಿ ಬಹಳವಾಗಿ ಅವರು ಅವರಿಗೆ ಸಪೋರ್ಟ್ ಮಾಡ್ತಿದ್ದಂತ, ಅವರಿಗೆ ಸಹಾಯ ಮಾಡ್ತಿದ್ದಂತ ಜನರ ವಿಚಾರವಾಗಿ ಬಹಳವಾಗಿ ಅವರಿಗೆ ಕೀಳರಿಮೆ ಇತ್ತು ಅವನ ಬಗ್ಗೆ. ಹಾಗಾಗಿ ಅವನು ತಿರಸ್ಕಾರ ಭಾವದಿಂದ ಅವರನ್ನು ನೋಡ್ತಿದ್ರು ಎಂಬುದಾಗಿ ನೋಡ್ತೇವೆ. ಎರಡನೇದಾಗಿ ಭ್ರಷ್ಟಾಚಾರ ಮತ್ತೆ ಸುಲಿಗೆ. ಸೊ ಈ ಜನರು ಏನ್ ಮಾಡ್ತಿದ್ರು ಎಂಬುದಾಗಿ ನೋಡುವಾಗ ದೇವರ ಕರಪ್ಷನ್ ಅಂಡ್ ಎಕ್ಸ್ಟಾರ್ಷನ್ ಮಾಡ್ತಿದ್ರು.
ಭ್ರಷ್ಟಾಚಾರ ಮಾಡ್ತಿದ್ರು ಮತ್ತೆ ಸುಲಿಗೆ ಮಾಡ್ತಿದ್ರು. ಈ ಕಾರಣದಿಂದ ಅವರು ತಿರಸ್ಕಾರ ಮಾಡೋದನ್ನ ನೋಡ್ತಿದ್ರು. ಸುಂಕದವ್ರನ್ನ ಬಹಳ ಬಗೆ ಭ್ರಷ್ಟಾಚಾರಿಗಳು ಇವರು. ನಾವು ಆತರ ಜೀವಿತಗಳನ್ನು ನೋಡುವಾಗ ಆ ಬಹಳ ಶೋಷಣೆ ಮತ್ತೆ ದುರಾಸೆ ಇದ್ದಂತಹ ವ್ಯಕ್ತಿಗಳು ಇವರು ಎಂಬುದಾಗಿ ನಾವು ನೋಡ್ತೇವೆ. ಇದರ ಅರ್ಥವೇನೆಂಬುದಾಗಿ ನೋಡುವಾಗ ಆ ವೃತ್ತಿಗೆ ಬರುವಂತ ಪ್ರತಿಯೊಬ್ಬನು, ಒಂದು ವೇಳೆ ಒಂದು ಸುಂಕದ ವೃತ್ತಿಗೆ ಬರುವಂತ ಪ್ರತಿಯೊಬ್ಬನು ತೆರಿಗೆ ಸಂಗ್ರಹ ಮಾಡ್ತಾ ಇದ್ರು. ಆ ಸಂಗ್ರಹ ಮಾಡುವಂತದ್ದು ಯಾವ ಮಟ್ಟಕ್ಕೆ ಎಂಬುದಾಗಿ ನೋಡುವಾಗ ಬಹಳ ದುರಾಸೆಯಿಂದ ಅವರು ಆ ಆ ಒಂದು ತೆರಿಗೆ ಸಂಗ್ರಹವನ್ನು ಮಾಡ್ತಾ ಇದ್ರು, ಸುಂಕವನ್ನು ಹಾಕ್ತಾ ಇದ್ರು ತಮ್ಮ ಜನರ ಮೇಲೆ ಎಂಬುದಾಗಿ ನೋಡ್ತೇವೆ. ಒಂದು ವೇಳೆ ಕಾನೂನುಬದ್ಧವಾಗಿ ಶಾಸನಬದ್ಧವಾಗಿ ಪಾವತಿಸಬೇಕಾದಂತ ಹಣಕ್ಕಿಂತ ಹೆಚ್ಚಿನ ಹಣವನ್ನು ಸುಲಿಗೆ ಮಾಡ್ತಿದ್ರು ಇವರು ಎಂಬುದಾಗಿ ಯಹೂದ್ಯರು ನೆನೆಸ್ತಾ ಇದ್ರು. ಯಾವುದೋ ಒಂದು ಗವರ್ನಮೆಂಟ್ ಇದೆ, ಈಗ ರೋಮನ್ನರು ಗವರ್ನಮೆಂಟ್ ಇದೆ, ಅವ್ರು ಯಾವುದೋ ಒಂದು ಫಿಕ್ಸ್ ಮಾಡಿದ್ದಾರೆ ಟ್ಯಾಕ್ಸ್ ನ ಯಹೂದ್ಯರಿಗೆ. ಆದ್ರೆ ಈ ಟ್ಯಾಕ್ಸ್ ಕಲೆಕ್ಟರ್ಸ್ ಏನ್ ಮಾಡ್ತಿದ್ರು ಎಂಬುದಾಗಿ ನೋಡುವಾಗ ಅವ್ರಿಗೆ ಶಾಸನಬದ್ಧವಾಗಿ ನಿಯಮಿತವಾದಂತ ಈ ಒಂದು ಸುಂಕವನ್ನು ಮೀರಿ ಹೆಚ್ಚಿನ ಸುಂಕವನ್ನು ಅವ್ರ ಮೇಲೆ ಹಾಕ್ತಿದ್ರು. ಹಾಗಾಗಿ ಇವರನ್ನು ಕಂಡ್ರೆ ಅವರು ತಿರಸ್ಕಾರ ಮನೋಭಾವದಿಂದ ಅದಕ್ಕೆ ಈ ಜನರನ್ನು ಕಂಡ್ರೆ ಅವ್ರಿಗೆ ಆಗ್ತಿರ್ಲಿಲ್ಲ ಎಂಬುದಾಗಿ ನೋಡ್ತೇವೆ. ಅಷ್ಟು ಮಾತ್ರವಲ್ಲ, ವೈಯಕ್ತಿಕ ಲಾಭಕ್ಕಾಗಿ ಇವರು ಸುಂಕವನ್ನು ಕಲೆಕ್ಟ್ ಮಾಡ್ತಾ ಇದ್ರು. ಲ್ಯಾಕ್ ಆಫ್ ಅಕೌಂಟಬಿಲಿಟಿ ಅಂದ್ರೆ ಇವರು ಕಲೆಕ್ಟ್ ಮಾಡ್ತಿದ್ದದ್ದು ಒಂದು ಸುಂಕ ಯಹೂದ್ಯರಿಂದ, ಆದ್ರೆ ಇವರು ಯಹೂದ್ಯರಿಂದ ಕಲೆಕ್ಟ್ ಮಾಡಿದಂತ ಸುಂಕವನ್ನು ಎಲ್ಲವನ್ನೂ ಸಹ ಅವರು ರೋಮನರಿಗೆ ಕೊಡ್ತಾ ಇರ್ಲಿಲ್ಲ. ಸೊ ಅನೇಕ ವಿಷಯದಲ್ಲಿ ಇವರು ಹೆಚ್ಚಾದ ಸುಂಕವನ್ನು ಹಾಕಿ ಹೆಚ್ಚಾಗಿ ಬಂದಂತ ಹಣವನ್ನು ತಾವೇ ಇಟ್ಕೊಡ್ತಾ ಇದ್ರು. ಹಾಗಾಗಿ ನೋಡ್ತೇವೆ ಅವರು ಬಹಳ ಶ್ರೀಮಂತರಾಗಿದ್ರು. ಟ್ಯಾಕ್ಸ್ ಕಲೆಕ್ಟರ್ಸ್ ಆರ್ ವೆರಿ ರಿಚ್. ಅದನ್ನ ನಾವು ಓದಿದ ಭಾಗದಲ್ಲಿ ನಾವು ನೋಡ್ತೇವೆ. ಅವರು ವೈಯಕ್ತಿಕ ಲಾಭಕ್ಕಾಗಿ ಅವರು ಜೇಬು ತುಂಬಿಸ್ಕೊಳ್ಳಕ್ಕೆ ಇವೆಲ್ಲ ಅವಕಾಶವನ್ನು ಮಾಡ್ಕೊಳ್ತಾ ಇದ್ರು, ಹೆಚ್ಚಿನ ಒಂದು ಸುಂಕವನ್ನು ಹಾಕ್ತಿದ್ರು. ನಾನು ಹೇಳಿದ ಹಾಗೆ ಲ್ಯಾಕ್ ಆಫ್ ಅಕೌಂಟಬಿಲಿಟಿ, ಹೊಣೆಗಾರಿಕೆ ಇಲ್ಲ. ಅವರು ರೋಮನ್ನರಿಗೆ ಸರಿಯಾದಂತ ಲೆಕ್ಕ ಕೊಡ್ತಿರ್ಲಿಲ್ಲ. ಸೊ ಈ ಕಾರಣಗಳಿಗಾಗಿ ಅವರು ಜನರು ತಿರಸ್ಕಾರ ಮಾಡ್ತಿದ್ರು ಎಂಬುದಾಗಿ ನೋಡ್ತಾರೆ. ಸೊ ಒಂದನೇದಾಗಿ ಅವರು ರೋಮನ್ನರಿಗೆ ಹೆಲ್ಪ್ ಮಾಡ್ತಿದ್ದಂತ ಜನರನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಎರಡನೇದಾಗಿ ಅವರು ಭ್ರಷ್ಟಾಚಾರಿಗಳು ಮತ್ತೆ ಸುಲಿಗೆ ಮಾಡ್ತಿದ್ರು ಯಹೂದ್ಯರನ್ನ. ಮತ್ತೆ ಮೂರನೇದಾಗಿ ನೋಡುವಾಗ ಸಾಮಾಜಿಕ ಮತ್ತೆ ಧಾರ್ಮಿಕ ಬಹಿಷ್ಕಾರ ಇವರಿಗೆ. ಸೋಷಿಯಲ್ ರಿಲಿಜಿಯಸ್ ನೋಡ್ತೇವೆ, ರಿಲಿಜಿಯಸ್ ಆಗಿ ಅವ್ರನ್ನ ಬಹಿಷ್ಕಾರ ಹಾಕಿರ್ತಾರೆ. ಅಂದ್ರೆ ಯೇಸುವಿನ ಕಾಲದಲ್ಲಿ ಒಂದು ವೇಳೆ ಸುಂಕದವರನ್ನು ಪಾಪಿಗಳೆಂದು ಪರಿಗಣಿಸಲಾಗ್ತಿತ್ತು. ನಿಮ್ಗೆ ತಿಳಿಸ್ತಾ ಬಂದೆ ಯಾಕೆ ಅಂತ ಕಾರಣಗಳನ್ನು. ತಿರಸ್ಕಾರ ಮಾತ್ರ ಮಾಡ್ತಿರ್ಲಿಲ್ಲ, ಅವನು ಪಾಪಿಗಳೆಂಬುದಾಗಿಯೇ ಸಹ ಅವರು ಪರಿಗಣಿಸಲಾಗ್ತಿತ್ತು. ಅವರನ್ನು ಬಹಿಷ್ಕಾರ ಹಾಕ್ಲಾಗ್ತಿತ್ತು ಅವರನ್ನು. ಒಂದು ವೇಳೆ ಅವರನ್ನು ಯಾರಿಗೆ ಹೋಲಿಸ್ತಾ ಇದ್ರೆ ಎಂಬುದಾಗಿ ನೋಡುವಾಗ ಒಂದು ವೇಳೆ ಬೇಶ್ಯರಿಗೆ ಅವರನ್ನು ಪ್ರಾಸ್ಟಿಟ್ಯೂಟ್ಗೆ ಅವ್ರನ್ನ ಹೋಲಿಕೆ ಮಾಡ್ತಾ ಇದ್ರು ಸುಂಕದವರನ್ನು. ನೈತಿಕತೆ ಇಲ್ಲದಂತ ಜನರು ಎಂಬುದಾಗಿ ಅವರನ್ನ ಕರೀತಾ ಇದ್ರು. ಅವರ ಧಾರ್ಮಿಕ ಜೀವಿತದಲ್ಲಿ, ಒಂದು ವೇಳೆ ಯಹೂದ್ಯರ ಧಾರ್ಮಿಕ ಜೀವಿತದಲ್ಲಿ, ಅವರ ಧಾರ್ಮಿಕ ಚಟುವಟಿಕೆಗಳಲ್ಲಿ ಇವರನ್ನ ಹತ್ತಿರ ಸೇರಿಸ್ತಿರ್ಲಿಲ್ಲ ಸುಂಕದವ್ರನ್ನ. ಬದಲಾಗಿ ಅವನ್ನ ದೂರ ಇಡ್ತಾ ಇದ್ರು. ಒಂದು ವೇಳೆ ಅವ್ರಿಗೆ ಸಭಾ ಮಂದಿರಗಳಲ್ಲಿ ಅವ್ರಿಗೆ ಯಾವುದೇ ವಿಧವಾದಂತ ಎಂಟ್ರಿ ಇರ್ತಿರ್ಲಿಲ್ಲ. ಸಿನೋಗಾಗ್ಸ್ಗಳಲ್ಲಿ ಅವ್ರಿಗೆ ಎಂಟ್ರಿ ಇರ್ತಿರ್ಲಿಲ್ಲ ಸುಂಕದವರಿಗೆ. ಒಂದು ವೇಳೆ ಯಹೂದಿ ಜನರು ಅವರನ್ನು ದೇವಾಲಯದೊಳಗೆ ಅಥವಾ ಸಭಾ ಮಂದಿರಕ್ಕೆ ಒಳಗಡೆ ಬರಲು ಸಹ ಬಿಡ್ತಾ ಇರ್ಲಿಲ್ಲ. ಸೊ ಅವರು ಅನ್ಯ ಜನರೊಂದಿಗೆ ಗುರುತಿಸಲ್ಪಟ್ಟದ್ದರಿಂದ ಮತ್ತು ಅಶುದ್ಧ ಕೆಲಸಗಳನ್ನು ಮಾಡುವುದರಿಂದ ಅವರನ್ನು ಧಾರ್ಮಿಕ ಜೀವಿತದಿಂದ ಅವರು ಹೊರಗಡೆ ಇಡ್ತಾ ಇದ್ರು. ಯಾಕಂದ್ರೆ ರೋಮನ್ನರು ಅವರು ಅನ್ಯ ಜನರು ಎಂಬುದಾಗಿ ಅವರು ಕರಿತಾ ಇದ್ರು. ಅವ್ರ ಜೊತೆ ಇವರ ಒಡನಾಟ ಇತ್ತು ಮತ್ತು ಇವರಿಗೆ ಯಾವುದೇ ಧಾರ್ಮಿಕ ವಿಚಾರಗಳಲ್ಲಿ ಅವರನ್ನು ಸೇರಿಸ್ತಿರ್ಲಿಲ್ಲ. ಮತ್ತೆ ಅಶುದ್ಧವಾದಂತ ಕೆಲಸ, ಇವೆಲ್ಲ ಅಸಹ್ಯವಾದಂತ ಕೆಲಸ, ಭ್ರಷ್ಟಾಚಾರ, ಸುಲಿಗೆ ಇವೆಲ್ಲ ಮಾಡ್ತಿದ್ದರಿಂದ ಅವರನ್ನ ಒಂದು ಧಾರ್ಮಿಕ ಒಂದು ಜೀವಿತದಿಂದ ಅವ್ರಿಗೆ ಹೊರಗಿಡ್ತಾ ಇದ್ರು. ಯಾರನ್ನ? ಸುಂಕದವ್ರನ್ನ, ಟ್ಯಾಕ್ಸ್ ಕಲೆಕ್ಟರ್ಸ್ಗಳನ್ನ. ಒಂದು ವೇಳೆ ಯಾವುದೇ ಆಚರಣೆಗಳಿಗೆ, ಯಾವುದೇ ಹಬ್ಬಗಳಿಗೆ ಅವರನ್ನ ಕರೀತಾ ಇರ್ಲಿಲ್ಲ, ಅವರನ್ನ ಸೇರಿಸ್ತಾ ಇರ್ಲಿಲ್ಲ. ಯಾವುದೇ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಅವ್ರಿಗೆ ಅವಕಾಶ ಇರಲಿಲ್ಲ. ಸೊ ಇದು ತೆರಿಗೆ ವಸೂಲಿಗಾರರು ಅಥವಾ ಸುಂಕದವರಿಗೆ ಯಾವುದೇ ಗೌರವ ಕೊಡ್ತಾ ಇರಲಿಲ್ಲ. ಇವರನ್ನು ಲೋ ಎಸ್ಟೀಮ್ಡ್ ಲೈಫ್ ಇವ್ರದ್ದು ಅಥವಾ ಲೋ ಎಸ್ಟೀಮ್ಡ್ ಪೀಪಲ್ ಎಂಬುದಾಗಿ ಅವ್ರು ಕರೀತಾ ಇದ್ರು. ಗೌರವ ಇಲ್ಲದ ಜನರು ಎಂಬುದಾಗಿ ಅವರು ಭಾವಿಸ್ತಾರೆ. ಅದಕ್ಕೆ ಅವರು ಟ್ಯಾಲ್ಮೆಡ್ ನಲ್ಲಿ ನಾವು ಓದುವಾಗ ಅಲ್ಲಿ ವ್ಯಾಖ್ಯಾನ ಈ ರೀತಿಯಾಗಿ ಉಂಟು.
ಇಂಥವರನ್ನು ಕೊಲೆಗಾರರು ಅಥವಾ ದರೋಡೆಕೋರರು ಎಂದು ಅಲ್ಲಿ ವರ್ಗೀಕರಿಸಲಾಗಿದೆ. ಅವರ ಟ್ಯಾಲ್ಮೆಂಟ್ ಅಲ್ಲೂ ಸಹ, ಅವರ ಒಂದು ಧರ್ಮ ನಿಯಮಗಳಲ್ಲೂ ಸಹ ಟ್ಯಾಕ್ಸ್ ಕಲೆಕ್ಟರ್ ಅಥವಾ ಸುಂಕದವರನ್ನ ವಿಚಾರವಾಗಿ ಅವರು ಕೊಲೆಗಾರರು ಮತ್ತೆ ದರೋಡೆಕೋರರು ಎಂಬುದಾಗಿ ಅದನ್ನು ವರ್ಗೀಕರಿಸಲಾಗಿದೆ ಎಂಬುದಾಗಿ ನೋಡ್ತೇವೆ. ಸೊ ಈ ಎಲ್ಲಾ ಕಾರಣಗಳಿಗೆ ಅವರದೇ ದೇಶದಂತ ಜನರು ತಿರಸ್ಕರಿಸ್ತಿದ್ರು. ಯಹೂದ್ಯರೇ ಈ ಮನುಷ್ಯನನ್ನು ಅಥವಾ ಸುಂಕದವರನ್ನ ತಿರಸ್ಕರಿಸ್ತಾ ಇದ್ರು. ಆತನನ್ನೊಬ್ಬ ಪಾಪಿ ಎಂಬುದಾಗಿ ಆತನು ಕರೀತಾ ಇದ್ರು. ಸೊ ಇದು ಈತನ ವಿಚಾರವಾಗಿ ಈ ಕಾರಣಗಳಿಂದ ಆತನನ್ನು ಪಾಪಿ ಎಂಬುದಾಗಿ ಆತನು ಕರೀತಾ ಇದ್ರು. ಸೊ ಈ ವಾಸ್ ಎ ಸಿನ್ನರ್ ಸೋಷಿಯಲಿ, ಸಾಮಾಜಿಕವಾಗಿ ಆತನು ಒಬ್ಬ ಪಾಪಿ ಎಂಬುದಾಗಿ ಆತನನ್ನು ಪರಿಗಣಿಸಿದ್ರು. ಎರಡನೇ ವಿಚಾರ, ಆತನನ್ನು ಬೌದ್ಧಿಕವಾಗಿ ಪಾಪಿಯಾಗಿದ್ದನು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. he was a sinner intellectually. ಜಕ್ಕಾಯನು ದೇವರಿಂದ ಪಡೆದ ಒಂದು ವೇಳೆ ಬುದ್ಧಿವಂತಿಕೆ, ಆತನಿಗೆ ದೊರೆತಂತ ಜ್ಞಾನ ಅಥವಾ ತಿಳುವಳಿಕೆ, ಇವೆಲ್ಲವನ್ನು ದೈವಿಕ ವಿಷಯಗಳಿಗಾಗಿ ಅಥವಾ ದೇವರ ಸಂಗತಿಗಳನ್ನು ಹುಡುಕಲಿಕ್ಕಾಗಿ ಆತನು ಬಳಸಲಿಲ್ಲ ಎಂಬುದಾಗಿ ನೋಡ್ತಾ ಬರ್ತೇವೆ. ಬಿಕಾಸ್ he was always concentrating on his own life, selfish. ಆತನು ಹೇಗೆ ಹಣ ಮಾಡಬೇಕು, ಹೇಗೆ ಯಾವ ರೀತಿಯಲ್ಲಿ ನಾನು ಶ್ರೀಮಂತನಾಗಬೇಕು, ಲೌಕಿಕವಾದ ಸಂಗತಿಗಳು ತುಂಬಿಕೊಂಡಿತ್ತು. ದೇವರು ಅವನಿಗೆ ಬಹಳವಾದಂತ ಜ್ಞಾನ ಕೊಟ್ಟಿದ್ರು. ಪ್ರತಿಯೊಬ್ಬ ಮನುಷ್ಯನಿಗೆ ದೇವರು ಅವರದೇ ಆದಂತ ಇದರಲ್ಲಿ ಅವರು ಪ್ರತಿಯೊಬ್ಬರಿಗೂ ಜ್ಞಾನವನ್ನು ಕೊಟ್ಟಿರ್ತಾರೆ, ತಿಳುವಳಿಕೆಯನ್ನು ನೀಡಿರ್ತಾರೆ, ಬುದ್ಧಿವಂತಿಕೆಯನ್ನು ನೀಡಿರ್ತಾರೆ. ಅದನ್ನು ದೈವಿಕ ವಿಷಯಗಳಿಗೆ ತಿಳ್ಕೊಳ್ಳಿಕ್ಕೆ ಅದನ್ನು ಬಳಸಬೇಕೇ ಹೊರತು ಸ್ವಂತ ಒಂದು ಆಸೆ ಪಾಸೆಗಳಿಗೆ ಅಥವಾ ನಮ್ಮ ವೈಯಕ್ತಿಕವಾದಂತ ಬೆಳವಣಿಗೆಗೆ, ಧರ್ಮ ನಿಷ್ಠ ಕಾರ್ಯಗಳೇ ಅಲ್ಲದೆ ಬೇರೆ ಕಾರ್ಯಗಳಿಗೆ ಉಪಯೋಗಿಸಬಾರದು ಎಂಬುದಾಗಿ ಇದರಲ್ಲಿ ನಾವು ತಿಳ್ಕೊಳ್ತಾ ಬರ್ಬೋದು. ಅವನ ಜೀವಿತದಲ್ಲಿ ಅದು ಧರ್ಮ ಗ್ರಂಥ ಅಭ್ಯಾಸ ಮಾಡಬೇಕಾಗಿತ್ತು. ಒಂದು ವೇಳೆ ಯಹೂದ್ಯರ ಜೀವಿತವನ್ನು ನೋಡುವಾಗ ಅವರು ಹುಟ್ಟುತ್ತಿದ್ದರಿಂದಲೇ ಅವ್ರಿಗೊಂದು ನಿಯಮ ಇದೆ. ಅವರು ಧರ್ಮಶಾಸ್ತ್ರ ಅಭ್ಯಾಸ ಮಾಡಬೇಕು, ಅಲ್ಲಿರೋ ವಿಚಾರಗಳನ್ನು ಅಧ್ಯಯನ ಮಾಡಬೇಕು, ಕಲಿಬೇಕು. they will be a student of they are the student of what you call law. ಸೊ ಅವರು ಚಿಕ್ಕ ವಯಸ್ಸಿನಿಂದಲೇ ಇದನ್ನೆಲ್ಲ ಅಭ್ಯಾಸ ಮಾಡಬೇಕು. ಅಥವಾ ಸಭಾ ಮಂದಿರಗಳಲ್ಲಿ ಅವರು ಕಾಣಿಸ್ಕೊಳ್ಬೇಕು, ದೇವಾಲಯಗಳಲ್ಲಿ ಅವರು ಕಾಣಿಸ್ಕೊಳ್ಬೇಕು. ಆದ್ರೆ ಈತನ ಜೀವಿತದಲ್ಲಿ ನೋಡುವಾಗ ಇದ್ಯಾವುದೂ ಇಲ್ಲದೆ ಇರುವುದನ್ನು ನಾವು ನೋಡ್ತೇವೆ. ಎಲ್ಲಿಯೂ ಸಹ ಆತನ ಸಭಾ ಮಂದಿರದಲ್ಲಿ ಇರುವುದನ್ನಾಗ್ಲಿ ಅಥವಾ ದೇವಾಲಯದಲ್ಲಿ ಇರುವುದನ್ನಾಗ್ಲಿ ನಾವು ನೋಡುವುದಿಲ್ಲ. ಅವನಿಗೆ ಬುದ್ಧಿ ಜ್ಞಾನ ಏನೇ ಇದ್ದರೂ ಅದನ್ನು ಅವನು ತನ್ನ ಲೌಕಿಕ ಒಂದು ಸಂಪತ್ತಿಗಾಗಿ, ಆತನ ಲೌಕಿಕ ವೃತ್ತಿಗಾಗಿ, ಲೌಕಿಕವಾದಂತ ಗಳಿಕೆಗಾಗಿ, ಒಂದು ವೇಳೆ ಆತನ ಸ್ವಂತ ಸಂಪಾದನೆಗಾಗಿ, ಆ ಸಂಪತ್ತನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ಆತನ ಬುದ್ಧಿ ಜ್ಞಾನವನ್ನು ಉಪಯೋಗಿಸ್ತಾ ಬಂದ ಎಂಬುದಾಗಿ ನೋಡ್ತೇವೆ. ನೀವೊಂದು ಪ್ರಶ್ನೆ ಹಾಕೊಳ್ಬಹುದು ಅಥವಾ ಪ್ರಶ್ನೆಯನ್ನು ಕೇಳ್ಬೋದು, ನಾನು ಭೌತಿಕವಾಗಿ ಹೇಗೆ ಒಬ್ಬ ಪಾಪಿ ಆಗ್ತೇನೆ ಎಂದು. ಎಷ್ಟು ನಿಮ್ಗೆಲ್ಲ ತಿಳಿದಿರುತ್ತೆ, ನಾವು ಎಷ್ಟೇ ಜ್ಞಾನ ಇದ್ರು, ನಾವೆಷ್ಟೇ ಜ್ಞಾನವನ್ನು ಹೊಂದಿದ್ರು, ಎಷ್ಟೇ ಬುದ್ಧಿವಂತಿಕೆಯನ್ನು ನಾವು ಹೊಂದಿದ್ರು ಸಹ ರಕ್ಷಕನಿಂದ ಅಥವಾ ಸೃಷ್ಟಿಕರ್ತನಿಂದ ಹೊಂದಿದಂತ ಬುದ್ಧಿಶಕ್ತಿ, ಜ್ಞಾನ, ತಿಳುವಳಿಕೆ, ನಾವು ಅದನ್ನು ತಿಳ್ಕೊಳ್ಳದೆ ಆ ಬುದ್ಧಿಶಕ್ತಿ ತಿಳುವಳಿಕೆಯನ್ನು ರಕ್ಷಕನನ್ನು ತಿಳಿಯಲು ಅದನ್ನು ಉಪಯೋಗಿಸದೆ, ರಕ್ಷಕನನ್ನು ಕಂಡುಕೊಳ್ಳಲು ಅದನ್ನು ಉಪಯೋಗಿಸದೆ, ದೈವಿಕ ವಿಷಯಗಳನ್ನು ಹುಡುಕಲು, ಆತ್ಮಿಕ ವಿಷಯಗಳನ್ನು ತಿಳಿಯಲು ನೀವು ಆ ಜ್ಞಾನವನ್ನು ಬಳಸದೇ ಇದ್ರೆ ನೀವು ಪಾಪಿಗಳೆಂಬುದಾಗಿ ನೀವು ಕರೆಯಲ್ಪಡ್ತೇವೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕರ್ತನು ದೇವರು ಪ್ರತಿಯೊಬ್ಬರಿಗೂ ಈ ಒಂದು ತಿಳುವಳಿಕೆಯನ್ನು ನೀಡುವಂತವನಾಗಿದ್ದಾನೆ, ಬುದ್ಧಿಯನ್ನು ನೀಡುವಂತವನಾಗಿದ್ದಾನೆ. ಅದೇ ಸಂದರ್ಭದಲ್ಲಿ ಆತನು ಅನೇಕ ಅವಕಾಶಗಳನ್ನು ದೇವರ ವಾಕ್ಯವನ್ನು ಕಲೀಲಿಕ್ಕೆ, ದೇವರ ಆಜ್ಞೆಗಳಿಗೆ ವಿಧೇಯರಾಗ್ಲಿಕ್ಕೆ ಅವಕಾಶಗಳನ್ನು ನೀಡ್ತಾರೆ. ಈತನಿಗೆ ಎಲ್ಲಾ ಇತ್ತು, ಇವೆಲ್ಲವನ್ನು ತನ್ನ ಸ್ವಂತ ಆಸೆ ಪಾಶಗಳಿಗೆ ಅಥವಾ ಲೌಕಿಕ ಗಳಿಕೆಗೆ, ಸಂಪತ್ತಿಗೆ ಆತನು ಬಳಸಿದನೆಂಬುದನ್ನು ನೋಡ್ತೇವೆ. ಅದೇ ದೇವರ ವಾಕ್ಯ ನಮ್ಗೆ ಏನಿರ್ತದೆ ಅಂದ್ರೆ, ಒಂದು ವೇಳೆ ನಾವೆಲ್ಲ ನೆನೆಸ್ತೇವೆ,
ಯಾವುದೋ ಒಂದು ಮಾರಲ್ ಆಕ್ಟ್ ನಲ್ಲಿ ನಾವು ಸಿಕ್ಕಿ ಹಾಕೊಂಡ್ರೆ, ಒಂದು ಅನೈತಿಕವಾದಂತ ಒಂದು ವಿಚಾರಗಳ ಸಿಕ್ಕಿ ಹಾಕೊಂಡ್ರೆ ಮಾತ್ರ ನಾವು ಪಾಪಿಗಳು ಎಂಬುದಾಗಿ ಕರೆಯಲ್ಪಡ್ತೇವೆ ಎಂಬುದಾಗಿ ದೇವರ ವಾಕ್ಯ ಏನ್ ಹೇಳ್ತದೆ ಎಂಬುದಾಗಿ ನಾವು ನೋಡುವುದಾದ್ರೆ, ದೇವರ ವಾಕ್ಯ ನಮ್ಗೆ ಏನ್ ತಿಳಿಸ್ತದೆ ಎಂಬುದಾಗಿ ನಾವು ನೋಡುವುದಾದ್ರೆ, ನೀವು ಏನೇ ಜ್ಞಾನ ಹೊಂದಿದ್ದರೂ ದೇವರಿಂದ ಹೊಂದಿದಂತ ಜ್ಞಾನ, ಸೃಷ್ಟಿಕರ್ತನಿಂದ ಹೊಂದಿದಂತಹ ಜ್ಞಾನ, ಸೃಷ್ಟಿಕರ್ತನ ಬಗ್ಗೆ ತಿಳ್ಕೊಳ್ಳುವುದಕ್ಕೆ ಅದನ್ನು ಯೂಸ್ ಮಾಡ್ಲಿಲ್ಲ ಅಂದ್ರೆ, ಆತ್ಮಿಕ ವಿಷಯಗಳೊಂದಿಗೆ ತಿಳ್ಕೊಳ್ಳಿಕ್ಕೆ ನೀವು ಅದನ್ನ ಯೂಸ್ ಮಾಡ್ಲಿಲ್ಲ ಅಂದ್ರೆ, ನೀವು ಆ ಜ್ಞಾನದ ಪಾಪದಲ್ಲಿ ಇರ್ತೀರಿ ಎಂಬುದಾಗಿ, ಆ ಜ್ಞಾನದ ಪಾಪವನ್ನು ಮಾಡ್ತೀರಿ ಎಂಬುದಾಗಿ, ಅದು ಬೌದ್ಧಿಕವಾದಂತ ಪಾಪಕ್ಕೆ ಒಳಗಾಗ್ತಾರೆ. ಇಂಟೆಲೆಕ್ಚುಯಲ್ಸ್, ದಿಟ್ಸ್ ಕಾಲ್ಡ್ ಇಂಟೆಲೆಕ್ಚುಯಲ್ ಸಿನ್. ಸೊ ಈ ಜಕ್ಕಾಯನು ಪಾಪಿಯಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಒಂದು ತನ್ನ ಎಲ್ಲಾ ಬುದ್ಧಿವಂತಿಕೆಯನ್ನು ಮತ್ತೆ ಎಲ್ಲಾ ಜ್ಞಾನದಿಂದ ಯೇಸು ಸ್ವಾಮಿ ಯಾರು ಎಂಬುದಾಗಿ ತಿಳ್ಕೊಳ್ಳಿಕ್ಕೆ ಅಂತನು ಪ್ರಯಾಸ ಪಡ್ಲಿಲ್ಲ. ಆತನಿಗೆ ತಿಳಿದಿರಲಿಲ್ಲ ಸ್ವಾಮಿ ಯಾರು ಎಂಬುದಾಗಿ. ಒಂದು ವೇಳೆ ಆತನು ಧರ್ಮಶಾಸ್ತ್ರವನ್ನು, ಧರ್ಮದ ನಿಯಮಗಳನ್ನು ಆತನು ಅಭ್ಯಾಸ ಮಾಡಿರ್ಲಿಲ್ಲ. ನಾನು ನಿಮ್ಗೆ ಹೇಳ್ತಾ ಬಂದೆ, ಪ್ರತಿಯೊಬ್ಬ ಯಹೂದಿ ಆತನು ಧರ್ಮಶಾಸ್ತ್ರದ ವಿದ್ಯಾರ್ಥಿ ಆಗಿರ್ಬೇಕು. ಆದ್ರೆ ಈತನು ಆ ರೀತಿಯಾಗಿ ಕಂಡು ಬರುವುದನ್ನು ನೋಡೋದಿಲ್ಲ. ಅವನ ಆತ್ಮೀಕ ವಿಷಯಗಳಿಗೆ ಆಸಕ್ತಿ ತೋರಿಸ್ಲಿಲ್ಲ. ಈ 3 ವಿಷಯಗಳಿಗೆ ಕಾರಣದಿಂದಾಗಿ ಆತನ ಬೌದ್ಧಿಕವಾಗಿ ಆತನು ಪಾಪಿಯಾಗಿದ್ದನು, ಪಾಪ ಮಾಡಿದನು ಎಂಬುದಾಗಿ ನೋಡ್ತೇವೆ. ಸೊ ಹಾಗಾಗಿ ಸಾಮಾಜಿಕವಾಗಿ ಈತನು ಪಾಪಿಯಾಗಿದ್ದನು, ಅದನ್ನು ಬೌದ್ಧಿಕವಾಗಿ ಸಹ ಆತನು ಪಾಪಿಯಾಗಿದ್ದನಾಗಿ ನಾವು ನೋಡ್ತಾ ಬರ್ತೇವೆ. ಮುಂದೆ 3ನೇದಾಗಿ, ಹಿ ವಾಸ್ ಎ ಸಿನ್ನರ್ ಮಾರಲಿ, ಆತನು ನೈತಿಕವಾಗಿ ಪಾಪಿಯಾಗಿದ್ದಾನೆ ಎಂಬುದಾಗಿ ನೋಡ್ತಾ ಬರ್ತೇವೆ. ಒಂದು ವೇಳೆ ತೆರಿಗೆ ತೆರಿಗೆ ಸಂಗ್ರಹ ಅಥವಾ ಸುಂಕ ಸಂಗ್ರಹ ಮಾಡ್ಬೇಕಾದ್ರೆ, ಯಹೂದಿ ಒಂದು ಪ್ರಾಕ್ಟೀಸ್ ನಲ್ಲಿ ಸುಂಕದವರು, ಟ್ಯಾಕ್ಸ್ ಕಲೆಕ್ಟರ್ಸ್ ನಲ್ಲಿ 2 ವರ್ಗಗಳನ್ನು ನಾವು ನೋಡ್ತೇವೆ. ಆ ಒಂದು ವೃತ್ತಿಯಲ್ಲಿ, ತೆರಿಗೆ ಸಂಗ್ರಹ ವೃತ್ತಿಯಲ್ಲಿ 2 ವರ್ಗಗಳನ್ನು ನೋಡ್ತೇವೆ. ಅದು ಯಾವುದು ಎಂಬುದಾಗಿ ನೋಡುವಾಗ, ಗೆಬಾ ಎಂಬುದಾಗಿ ನೋಡ್ತೇವೆ ಒಂದು ವರ್ಗ, ಗೆಬಾ ಎಂಬುದಾಗಿ. 2ನೇದು ಮೋಕ್ಸ್ ಎಂಬುದಾಗಿ ನೋಡ್ತೇವೆ. ಒಂದು ಗೆಬಾಯ್, ಇನ್ನೊಂದು ಮೋಕ್ಸ್ ಎಂಬುದಾಗಿ. ಸೊ ಏನಿದು ಗೆಬಾಯ್, ಮೋಕ್ಸ್ ಎಂಬುದಾಗಿ ನಾವು ನೋಡ್ತಾ ಬರೋಣ. ಗೆಬಾ ಎಂಬುದಾಗಿ ನೋಡುವಾಗ ಸಾಮಾನ್ಯ ತೆರಿಗೆ ಸಂಗ್ರಹಕಾರರು, ಇವರು ಸಾಮಾನ್ಯವಾದಂತ ತೆರಿಗೆಯನ್ನು ಸಂಗ್ರಹ ಮಾಡ್ತಾರೆ. ಮೋಕ್ಸ್ ಅವರು ವಿಶೇಷ ತೆರಿಗೆ ಸಂಗ್ರಹಕಾರರು, ಇವರು ವಿಶೇಷವಾದಂತ ತೆರಿಗೆಯನ್ನು ಸಂಗ್ರಹ ಮಾಡ್ತಾರೆ. ಗೆಬಾಯಿಗಳು ಎಂಬುದಾಗಿ ನೋಡುವಾಗ ಅವರು ಜನರ ಆಸ್ತಿ ಮೇಲೆ ತೆರಿಗೆ, ಮತ್ತೆ ಆದಾಯದ ಮೇಲೆ ತೆರಿಗೆ, ಈ ರೀತಿಯಾದಂತ ತೆರಿಗೆಗಳನ್ನು ಜನರ ಮೇಲೆ ಹಾಕುವಂತ ಒಂದು ಗುಂಪು, ಒಂದು ವರ್ಗ, ಅದು ಗೆಬಾಯ್. ಮೋಕ್ಸ್ಗಳು ಎಂಬುದಾಗಿ ನೋಡ್ತೇವೆ, ಅವರು ಯಾವುದ್ರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ಅಂದ್ರೆ, ಯಾವುದಕ್ಕೆ ಇನ್ಚಾರ್ಜ್ ಆಗಿರ್ತಾರೆ ಎಂಬುದಾಗಿ ನೋಡುವಾಗ, ಇವರುಗಳು ಇದು ಆಮದು ಮತ್ತೆ ರಫ್ತು, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್, ಈ ವಿಚಾರಗಳಿಗೆ ಟ್ಯಾಕ್ಸ್ ಹಾಕ್ತಾರೆ. ಅದ್ರ ಮೇಲೆ ತೆರಿಗೆ ವಿಧಿಸ್ತಾರೆ. ಮತ್ತೆ ರಸ್ತೆಯಲ್ಲಿ ಟೋಲ್ ಹಾಕೋದು, ಮತ್ತೆ ಬ್ರಿಡ್ಜಸ್ ಮೇಲೆ ಟೋಲು, ಈ ಒಂದು ರಸ್ತೆ ಸುಂಕ ಮತ್ತೆ ಬ್ರಿಡ್ಜಸ್ ಮೇಲೆ ಸುಂಕಗಳನ್ನು ಕಲೆಕ್ಟ್ ಮಾಡ್ತಾರೆ, ಸಂಗ್ರಹಿಸುವಂತವರು ಮೋಕ್ಸ್ಗಳು. ಸೊ ಇದು 2 ವಿಧಗಳನ್ನ ನಾವು ಈ ಒಂದು ತೆರಿಗೆ ಸಂಗ್ರಹದಲ್ಲಿ ನೋಡ್ತೇವೆ, ಒಂದು ಗೆಬಾಯ್, ಇನ್ನೊಂದು ಮೋಕ್ಸ್. ಈ ಮೋಕ್ಸ್ಗಳಲ್ಲಿಯೂ ಸಹ 2 ವಿಧ ಇದೆ. ಒಂದು ಗ್ರೇಟ್ ಮೋಕ್ಸ್ ಎಂಬುದಾಗಿ ನೋಡ್ತೇವೆ, ಇನ್ನೊಂದು ಲಿಟಲ್ ಮೋಕ್ಸ್ ಎಂಬುದಾಗಿ. ಗ್ರೇಟ್ ಮೋಕ್ಸ್ ಎಂಬುದಾಗಿ ನೋಡುವಾಗ, ಒಂದು ವೇಳೆ ಕಾಂಟ್ರಾಕ್ಟರ್ಸ್ ರೀತಿ, ಅವರು ಗವರ್ನಮೆಂಟ್ ಇಂದ ಒಂದು ಕಾಂಟ್ರಾಕ್ಟ್ ತಗೋತಾರೆ, ಈ ಒಂದು ಸಂಗತಿಗಳಿಗೆ ಟ್ಯಾಕ್ಸ್ ನಾವು ಕಲೆಕ್ಟ್ ಮಾಡ್ತೀವಿ ಎಂಬುದಾಗಿ. ಮತ್ತೆ ಈ ಒಂದು ಕಾಂಟ್ರಾಕ್ಟರ್ಸ್ ಏನ್ ಮಾಡ್ತಾರೆ, ಸಬ್ ಕಾಂಟ್ರಾಕ್ಟರ್ಸ್ ಗಳನ್ನ ಲೀಸ್ ತಗೋತಾರೆ. ಅದು ಈ ಕಾಂಟ್ರಾಕ್ಟರ್ಸ್ ಗಳು ಗವರ್ನಮೆಂಟ್ ಇಂದ ಏನ್ ತಗೋತಾರಲ್ಲ ಗುತ್ತಿಗೆ, ಅವ್ರನ್ನ ಗ್ರೇಟ್ ಮೋಕ್ಸ್ ಎಂಬುದಾಗಿ ಕರಿತೀವಿ. ಮತ್ತೆ ಇವರು ಅವರ ಕೆಲಸ ಮಾಡ್ಲಿಕ್ಕೆ ಕೆಲವು ಕೂಲಿ ಆಳುಗಳನ್ನ ಅಥವಾ ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ತಾರೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ. ಸೊ ಅವ್ರನ್ನ ಲಿಟಲ್ ಮೋಕ್ಸ್ ಎಂಬುದಾಗಿ ನಾವು ಕರೀತಾರೆ. ಸೊ ನೀವು ನೋಡುವುದಾದ್ರೆ, ಒಂದು ದೊಡ್ಡ ಮೋಕ್ಸ್, ಇನ್ನೊಂದು ಸಣ್ಣ ಮೋಕ್ಸ್ ಎಂಬುದಾಗಿ ನೋಡ್ತೇವೆ. ಇವರು ತೆರಿಗೆ ಸಂಗ್ರಹ ಮಾಡ್ತಾರೆ. ಯಾವ ತೆರಿಗೆ ಎಂಬುದಾಗಿ ನೋಡುವಾಗ ನಿಮ್ಗೆ ತಿಳಿಸ್ತಾ ಬಂದ್ರೆ, ಅವರು ರಸ್ತೆಯ ತೆರಿಗೆ, ಮತ್ತೆ ಆಮದು ಮತ್ತೆ ರಫ್ತು ಮೇಲಿನ ರಫ್ತು ಮತ್ತೆ ತೆರಿಗೆ ಸಂಗ್ರಹ, ಮತ್ತು ಸೇತುವೆಗಳ ಮೇಲೆ ಕೊಡುವಂತ ಎಲ್ಲ ಸುಂಕಗಳನ್ನು ಇವರು ಸಂಗ್ರಹ ಮಾಡ್ತಾರೆ. ಸೊ ನಾವು ಓದ್ತಾ ಬಂದ್ವಿ, ಜಕ್ಕಾಯನ ವಿಚಾರವಾಗಿ ನಾವು ಓದ್ತಾ ಬರುವಾಗ ನಾವು ವಾಕ್ಯ ಭಾಗದಲ್ಲಿ ನೋಡ್ತೇವೆ, ಹಿ ವಾಸ್ ಎ ಚೀಫ್ ಟ್ಯಾಕ್ಸ್ ಕಲೆಕ್ಟರ್ ಎಂಬುದಾಗಿ.
ಚೀಫ್ ಟ್ಯಾಕ್ಸ್ ಕಲೆಕ್ಟರ್ ಎಂಬುದಾಗಿ ಹೇಳುವಾಗ ಅವ್ರು ಯಾವ ಒಂದು ಕ್ಯಾಟಗರಿಗೆ ಬರ್ತಾರೆ ಎಂಬುದಾಗಿ ನೋಡುವಾಗ ಗ್ರೇಟ್ ಮಾರ್ಕ್ಸ್ ಅಂದ್ರೆ ನೋಡ್ತೇವೆ ಆತನ ವಿಚಾರವಾಗಿ ನಾವು ಓದುವಾಗ ಆತನ ಏನಂತ ನೋಡ್ತೇವೆ ಅಂದ್ರೆ ಗುತ್ತಿಗೆದಾರನು ಎಂಬುದಾಗಿ ನೋಡ್ತೇವೆ, ಸುಂಕದ ಗುತ್ತಿಗೆದಾರನು ಎಂಬುದಾಗಿ ಓದ್ತಾ ಬರ್ತೇವೆ. ಸೊ ಈಸ್ ಎ ಗ್ರೇಟ್ ಮಾರ್ಕ್ಸ್. ಅದೇ ನೀವು ಮ್ಯಾಥ್ಯೂ ವಿಚಾರವಾಗಿ ನೋಡುವಾಗ, ಮತ್ತಾಯನ ವಿಚಾರವಾಗಿ ನೋಡುವಾಗ ಈಸ್ ಎ ಲಿಟಲ್ ಮಾರ್ಕ್ಸ್. ಆತನ ನೋಡುವಾಗ ಆತನು ಒಬ್ಬ ಸಾಮಾನ್ಯ ಒಬ್ಬ ಮಾರ್ಕ್ಸ್. ಅಂದ್ರೆ ಇವರು ಗ್ರೇಟ್ ಮಾರ್ಕ್ಸ್ ಗಳು ಅಪಾಯಿಂಟ್ ಮಾಡುವಂತವ್ರನ್ನ ಲಿಟಲ್ ಮಾರ್ಕ್ಸ್ ಅಂತಾರೆ. ಅವರ ಕೆಲಸಗಳನ್ನ ಇವ್ರು ಮಾಡ್ತಾರೆ. ಇವರೇ ಹೋಗಿ ತೆರಿಗೆ ಸಂಗ್ರಹ ಮಾಡ್ತಿರ್ಲಿಲ್ಲ, ತೆರಿಗೆ ಸಂಗ್ರಹ ಮಾಡ್ಲಿಕ್ಕಾಗಿ ಲಿಟಲ್ ಮಾರ್ಕ್ಸ್ ಗಳನ್ನ ಅವ್ರು ಅಪಾಯಿಂಟ್ ಮಾಡ್ತಿದ್ರು. ಅದರ ವಿಚಾರವಾಗಿ ನೋಡುವಾಗ ಮತ್ತಾಯನು ಒಬ್ಬ ಲಿಟಲ್ ಮಾರ್ಕ್ಸ್ ಎಂಬುದಾಗಿ ನೋಡ್ತೇವೆ. ಮ್ಯಾಥ್ಯೂ ವಿಚಾರವಾಗಿ ನಾವು ಓದುವಾಗ ನಾವು ಇಲ್ಲಿ 19ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುವಂತದ್ದು ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು, ಅವನು ಸುಂಕದ ಗುತ್ತಿಗೆದಾರನು ಎಂಬುದಾಗಿ ನೋಡ್ತೇವೆ, ಮತ್ತೆ ಐಶ್ವರ್ಯವಂತನು ಎಂಬುದಾಗಿ ಸಹ ನೋಡ್ತೇವೆ. ಸೊ ದಿಸ್ ಪೀಪಲ್ ವರ್ ವೆರಿ ರಿಚ್, ದಿಸ್ ಆರ್ ಕಾಂಟ್ರಾಕ್ಟರ್ಸ್. ಜಕ್ಕಾಯನು ನಾವು ನೋಡುವಾಗ ಝಾಕಿಯಸ್ ವಾಸ್ ಅ ಗ್ರೇಟ್ ಮಾರ್ಕ್ಸ್. ಆತನೊಬ್ಬ ಚೀಫ್ ಅಂತ ನೋಡ್ತೇವೆ, ಏನದು ಟ್ಯಾಕ್ಸ್ ಕಲೆಕ್ಟರ್, ಚೀಫ್ ಟ್ಯಾಕ್ಸ್ ಕಲೆಕ್ಟರ್ ಎಂಬುದಾಗಿ ನೋಡ್ತೇವೆ. ಈತನು ಹಣವನ್ನು ಸಂಗ್ರಹಿಸ್ತಿದ್ದನು, ಅನೈತಿಕವಾಗಿ ಹಣವನ್ನು ಈತನ ಸಂಗ್ರಹ ಮಾಡ್ತಾ ಇದ್ದನು. ಈ ವ್ಯಕ್ತಿ ಯಾವಾದಂತ ದುರಾಸೆ ಇದ್ದಂತಹ ವ್ಯಕ್ತಿ ಎಂಬುದಾಗಿ ಸಹ ನೋಡ್ತೇವೆ. ಆದರೆ ವಚನ 2ರಲ್ಲಿ ನೋಡ್ತೇವೆ ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು ಎಂಬುದಾಗಿ ತಿಳಿಸ್ತಾ ಬರ್ತಾರೆ. ಎಷ್ಟು ದೊಡ್ಡ ಶ್ರೀಮಂತನು ಇವನು. ಶ್ರೀಮಂತ ಎಂಬುದಾಗಿ ಹೇಳುವಾಗ ಆತನು ಎಷ್ಟು ದೊಡ್ಡ ಶ್ರೀಮಂತನು ಎಂಬುದಾಗಿ ನೀವು ಒಂದು ಅಂದಾಜು ಮಾಡುವುದಾದ್ರೆ, ಒಂದು ವೇಳೆ ನಮ್ಮ ಕರ್ತಾದ ಯೇಸು ಕ್ರಿಸ್ತನು ಆ ಮಾರ್ಗವಾಗಿ ಬರುವಾಗ ಆತನ ಹಿಂದೆ ಬಹಳ ಕ್ರೌಡ್ ಇತ್ತು. ಜಕ್ಕಾಯನು ಸ್ವಾಮಿಯನ್ನು ಭೇಟಿಯಾದಂತ ಸಂದರ್ಭದಲ್ಲಿ he will invite Jesus Christ to his house. ಆತನ ಮನೆಗೆ ಸ್ವಾಮಿಯನ್ನ ಆತನು ಇನ್ವೈಟ್ ಮಾಡುವಾಗ ಸ್ವಾಮಿ ಮಾತ್ರವಲ್ಲ, ಆತನ ಜೊತೆಲಿದ್ದಂತ ಕ್ರೌಡ್ ಸಹ ಹೋಗ್ತದೆ. ಬರೀ ಕ್ರೌಡ್ ಮಾತ್ರ ಅಲ್ಲ, ಧಾರ್ಮಿಕ ನಾಯಕರುಗಳು ಇದ್ದಂತ, ಅಲ್ಲಿ ದ್ವೇಷಿಸಿದಂತ ಧಾರ್ಮಿಕ ನಾಯಕರು ಸಹ ಅವನ ಮನೆಗೆ ಹೋಗುವುದಂತ ನಾವು ನೋಡ್ತೇವೆ ಆ ಒಂದು ವಾಕ್ಯಪಾದದಲ್ಲಿ ನಾವು ಓದುವಾಗ. ಸೊ ಅವನ ಮನೆ ಎಷ್ಟು ದೊಡ್ಡದಿರ್ಬಹುದು ಅಂತ ನೀವು ಊಹೆ ಮಾಡ್ರಿ. ಜನರು ಯೇಸುಸ್ವಾಮಿ ಮಾತ್ರವಲ್ಲದೆ ಆತನ ಜೊತೆ ಬಂದಂತ ಅನೇಕ ಜನರು, ಕ್ರೌಡ್, ಹಾಗೆ ಗ್ರೂಪ್ ಆಫ್ ರಿಲಿಜಿಯಸ್ ಪೀಪಲ್, ಹಾಗೆ ಒಂದು ಧಾರ್ಮಿಕ ಗುಂಪು ಸಹ ಅವ್ರ ಮಧ್ಯದಲ್ಲಿದೆ. ಇವರೆಲ್ಲನೂ ಅಕಾಮಿಡೇಟ್ ಮಾಡ್ಲಿಕ್ಕೆ ಸಾಕಾಗುವಷ್ಟು ದೊಡ್ಡದಾದಂತ ಮನೆ ಆತನಲ್ಲಿ ಇತ್ತು ಎಂಬುದಾಗಿ ನೋಡುವಾಗ ಅದನ್ನು ಎಷ್ಟು ದೊಡ್ಡ ಶ್ರೀಮಂತನಾಗಿದ್ದನು ಎಂಬುದಾಗಿ, ಒಬ್ಬ ಸುಂಕದವನಾಗಿದ್ದನು ಎಂಬುದಾಗಿ ನಾವು ನೋಡ್ತಾ ಬರೋಣ, ತಿಳ್ಕೊಳ್ತಾ ಬರ್ಬೋದು. ಅದಕ್ಕೇನೆ ಬಹಳ ದೊಡ್ಡ ಶ್ರೀಮಂತನು ಎಂಬುದಾಗಿ ಅದರಲ್ಲಿ ಬರೆಯುವುದನ್ನು ನೋಡ್ತೇವೆ. ಸುಂಕದವನು ಎಂಬುದಾಗಿ ಬರೆಯುವಾಗ ಶ್ರೀಮಂತನು ಎಂಬುದಾಗಿ ಬರೆಯುವಂತದ್ದನ್ನು ನಾವು ಅಲ್ಲಿ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಹಾಗೆ ಅವನು ಹೇಗೆ ಇದನ್ನು ಸಂಪಾದಿಸ್ತನು, ಈ ಸಂಪತ್ತನ್ನು ಹೇಗೆ ಸಂಪಾದಿಸ್ತಾ ಎಂಬುದಾಗಿ ನೋಡುವಾಗ, ಬಿಕಾಸ್ ಹಿ ವಾಸ್ ಎ ಕಾಂಟ್ರಾಕ್ಟರ್, ಗುತ್ತಿಗೆದಾರ ಆಗಿದ್ರಿಂದ ಹಿ ಹ್ಯಾಸ್ ಸೋ ಮೆನಿ ಪೀಪಲ್ ಟು ಕಲೆಕ್ಟ್ ಟ್ಯಾಕ್ಸ್. ಆತನು ಚಿಕ್ಕ ಚಿಕ್ಕ ಮಾರ್ಕ್ಸ್ ಗಳನ್ನು ಆತನು ಇಟ್ಕೊಂಡು ತೆರಿಗೆ ಸಂಗ್ರಹ ಮಾಡಿ ಈ ಒಂದು ಸಂಪಾದನೆಯನ್ನು, ಈ ಸಂಪತ್ತನ್ನು ಆತನು ಹೊಂದಿದನು ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ತೆರಿಗೆ ಸಂಗ್ರಹಕಾರನನ್ನು ಸಹ ಯಹೂದಿ ಜನರು ತಿರಸ್ಕಾರ ಮಾಡ್ತಿದ್ರು. ವಚನ 19ನೇ ಅಧ್ಯಾಯ 8ರಲ್ಲಿ ಓದ್ತೇವೆ, ಆದ್ರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳೆಕೊಂಡಿದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು ಎಂಬುದಾಗಿ ನೋಡ್ತೇವೆ. ಸೊ ಇಲ್ಲಿ ಏನಾದರೂ ಎಳೆಕೊಂಡಿದ್ದರೆ ಎಂಬಂತ ಒಂದು ಸೆಂಟೆನ್ಸ್ ಅನ್ನು ಓದ್ತೇವೆ ಇಲ್ಲಿ ವಾಕ್ಯ ಭಾಗ. ಆದ್ರೆ ಮೂಲ ಗ್ರೀಕ್ ಭಾಷೆ ನಿರ್ಮಾಣದಲ್ಲಿ ಈ ರೀತಿಯಾಗಿದೆ, ನಾನು ತೆಗೆದುಕೊಂಡಿದ್ದೇನೆ ಎಂಬಂತ ಒಂದು ವಿಚಾರವನ್ನು ಹೇಳುವಂತದ್ದಾಗಿದೆ. ಅದು ಅಲ್ಲಿ ಬರಿಬೇಕಾದದ್ದು ಎಳೆಕೊಂಡಿದ್ದರೆ ಎಂಬಂತ ಪ್ರಶ್ನೆ ಅಲ್ಲ, ಅದು ನಾನು ಎಳ್ಕೊಂಡಿದ್ದೇನೆ ಎಂಬುದಾಗಿ ಆತನು ಹೇಳುವಂತದ್ದಾಗಿದ್ದಾನೆ. ಬಿಕಾಸ್ ಹಿ ವಾಸ್ ಕಲೆಕ್ಟಿಂಗ್ ಟ್ಯಾಕ್ಸ್ ಫ್ರಮ್ ಸೋ ಮೆನಿ ಪೀಪಲ್ ಇಲ್ಲಿಗಲಿ, ಹೆಚ್ಚಾದ ಸುಂಕವನ್ನು ಅದಕ್ಕಾಗಿ ಅವನು ಅಷ್ಟೊಂದು ಶ್ರೀಮಂತನಾಗಿದ್ದನು. ಸೊ ಮೂಲ ಗ್ರೀಕ್ ಭಾಷೆ ನಿರ್ಮಾಣದಲ್ಲಿ ಹೀಗಿದೆ, ನಾನು ತೆಗೆದುಕೊಂಡಿದ್ದೇನೆ ಎಂಬುದಾಗಿ ಇದೆ. ಅಲ್ಲಿ ಎಷ್ಟು ತೆಗೆದುಕೊಂಡಿದ್ದಾನೆ ಎಂಬುದಾಗಿ ನೋಡುವಾಗ, ಒಂದು ವೇಳೆ ಆತನು ಅರ್ಧದ ಆಸ್ತಿ, ಅವನ ಆಸ್ತಿಯಲ್ಲಿ ಅರ್ಧದಷ್ಟು ಇಲ್ಲೀಗಲ್ ಆಗಿ ಅವನು ಗೇನ್ ಮಾಡಿದ್ದು, ಸಂಪಾದನೆ ಮಾಡಿದ್ದು, ಭ್ರಷ್ಟ ಹಣದಿಂದ ಸಂಪಾದನೆ ಮಾಡಿದ್ದು, ಸಂಪತ್ತು ಮಾಡಿದ್ದು. ಹೀಗೆ ಈ ವ್ಯಕ್ತಿ ದುರಾಶೆಯ ವ್ಯಕ್ತಿ ಆಗಿದ್ದನು ಎಂಬುದಾಗಿ ನೋಡ್ತೇವೆ. ಈ ವ್ಯಕ್ತಿ ಒಂದು ವೇಳೆ ಸ್ವಾರ್ಥದ ವ್ಯಕ್ತಿ ಆಗಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಆತನ ಜೀವಿತ ಒಂದು ದುರಾಸೆ, ಸುಳ್ಳುಗಳಿಂದ ತುಂಬಿತ್ತು. ಸುಳ್ಳುಗಳ ಎಂಬುದು ತುಂಬಿತ್ತು ಎಂಬುದಾಗಿ ನೋಡುವಾಗ ಏನ್ ಸುಳ್ಳು ಹೇಳ್ತಿದ್ದ ಅವನು ಎಂಬುದಾಗಿ ನೋಡುವುದೇ ಆದ್ರೆ, ನಾ ಹಿಂದೆ ತಿಳಿಸ್ತಾ ಬಂದೆ, ಈತನು
ಸುಂಕ ಕಲೆಕ್ಟ್ ಮಾಡ್ತಾ ಇದ್ನು ಯಹೂದಿಗಳಿಂದ. ಬಟ್ ಆದ್ರೆ ಸರಿಯಾದ ಲೆಕ್ಕ ರೋಮನರಿಗೆ ಕೊಡ್ತಾ ಇರ್ಲಿಲ್ಲ. ಅವನು ಎಷ್ಟು ಕಲೆಕ್ಟ್ ಮಾಡ್ತಿದ್ದ ಅಷ್ಟು ಸಂಪೂರ್ಣವಾಗಿ ಹಣವನ್ನು ರೋಮನರಿಗೆ ಕೊಡ್ತಾ ಇರ್ಲಿಲ್ಲ. ಹಾಗಾಗಿ ಈತನು ಸುಳ್ಳು ಹೇಳಿ ಬಹಳಷ್ಟು ಹಣವನ್ನು ತನ್ನಗೆ ಉಳಿಸ್ಕೊಳ್ತಾ ಇದ್ದ. ಬಡವರ ಮೇಲೆ ದೌರ್ಜನ್ಯ ಮಾಡ್ತಿದ್ದ. ಆತನ ಕೃತ್ಯವು ಒಂದು ವೇಳೆ ಅನೈತಿಕವಾದಂತ ಕೃತ್ಯ, ಸಂಪೂರ್ಣ ಸ್ವಾರ್ಥದ ಪರ ವ್ಯಕ್ತಿಯಾಗಿದ್ದನು ಎಂಬುದಾಗಿ ಈತನ ವಿಚಾರವಾಗಿ ನಾವು ನೋಡ್ತಾ ಬರ್ತೇವೆ. ಹೀಗೆ ಆತನು ನೈತಿಕವಾಗಿ ಪಾಪಿಯಾಗಿದ್ದನು. ಹಿ ವಾಸ್ ಮಾರಲಿ ಸಿನ್ನರ್ ಮಾರಲಿ. ಇದು ಜಕ್ಕಾಯನು ಇದರ ನೈತಿಕವಾಗಿ ಪಾಪಿಯಾಗಿದ್ದನು. ಹಿ ವಾಸ್ ಮಾರಲಿ ಸಿನ್ನರ್. ಸೊ ಜಕ್ಕಾಯನು ಪಾಪಿಯಾಗಿದ್ದನು ಎಂಬುದಾಗಿ ನೋಡುವಾಗ 3 ಹಂತಗಳಲ್ಲಿ 3 ವಿಷಯಗಳಲ್ಲಿ ಆತನು ಪಾಪಿಯಾಗಿದ್ದನು. ಸಾಮಾಜಿಕವಾಗಿ ಆತನು ಪಾಪಿಯಾಗಿದ್ದನು, ಆತನು ಬೌದ್ಧಿಕವಾಗಿ ಆತನು ಪಾಪಿಯಾಗಿದ್ದನು, ಆತನು ನೈತಿಕವಾಗಿ ಆತನು ಪಾಪಿಯಾಗಿದ್ದನು. ವೆರಿ ಇಂಟ್ರೆಸ್ಟಿಂಗ್ ಥಿಂಗ್, ಇಂಥ ಒಂದು ಒಬ್ಬ ವ್ಯಕ್ತಿಯನ್ನು, ತಿರಸ್ಕರಿಸಲ್ಪಟ್ಟಂತ ವ್ಯಕ್ತಿಯನ್ನು, ಅದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಈ ಪಾಪಿಯನ್ನು ತಿರಸ್ಕಾರ ಮಾಡಲಿಲ್ಲ. ರಕ್ಷಕನು ಈ ಪಾಪಿಯನ್ನು ನಿರ್ಲಕ್ಷ್ಯ ಮಾಡಲಿಲ್ಲ. ಜನರು ಮಾಡಿದ್ರು, ತಿರಸ್ಕಾರ ಮಾಡಿದ್ರು, ಆತನನ್ನ ನಿರ್ಲಕ್ಷ್ಯ ಮಾಡಿದ್ರು. ಆದ್ರೆ ಸ್ವಾಮಿ ಆ ಮಾರ್ಗವಾಗಿ ನಡ್ಕೊಂಡು ಹೋಗಬೇಕಾದ್ರೆ ಈ ವಿಸಿಟೆಡ್, ಆತನನ್ನ ಭೇಟಿಯಾದ್ರು. ರಕ್ಷಕನು ಆತನನ್ನ ತಿರಸ್ಕರಿಸಲಿಲ್ಲ. ರಕ್ಷಕನು ಈ ಪಾಪಿಯನ್ನು ನಿರ್ಲಕ್ಷಿಸಲಿಲ್ಲ. ಇಲ್ಲಿ ಯಾರನ್ನ ಕರೆದ್ರು? ಜಕ್ಕಾಯನೇನಾದ್ರೂ ಸ್ವಾಮಿಯನ್ನ ಕರೆದ್ನ, ಅಥವಾ ಸ್ವಾಮಿ ಜಕ್ಕಾಯನನ್ನ ಕರೆದ್ನ? ಯೇಸು ಸ್ವಾಮಿಯವರು ಜಕ್ಕಾಯನನ್ನು ಕರೆದನು ಎಂಬುದಾಗಿ ನೋಡ್ತೇವೆ. ಜಕ್ಕಾಯನೇ, ಮರದ ಮೇಲೆ ಕೂತಿರುವಂತ ಜಕ್ಕಾಯನೇ ನೀನು ಇಳಿದು ಬಾ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಪಾಪ ಯಾವುದೇ ರೀತಿಯಲ್ಲಿ ಇರಬಹುದು, ಯಾವುದೇ ಸಾಮಾಜಿಕವಾದಂತ, ಬೌದ್ಧಿಕವಾದಂತ, ನೈತಿಕವಾದಂತ ಪಾಪದಲ್ಲಿ ನೀವು ದಾಟಿ ಹೋಗ್ತಾ ಇರಬಹುದು. ಒಂದು ಮಾತು ನಾವೆಲ್ಲರೂ ಪದೇ ಪದೇ ಈ ಒಂದು ಅಧ್ಯಯನದ ಕಲಿತಾ ಬರ್ತಾ ಇರುವಂತದ್ದು, ನಮ್ಮ ಪ್ರೀತಿಸುವಂತ ರಕ್ಷಕನು ನಮಗಿದ್ದಾನೆ. He is still waiting to call people who are going through this dark ages. ಈ ಒಂದು ಕತ್ತಲೆಯ ಜೀವಿತದಲ್ಲಿ ದಾಟಿ ಹೋಗುತ್ತಿರುವಂತ ಈ ಜನರನ್ನು ಈ ದಿನವೂ ಸಹ ಆತನು ಕರೆಯುವಂತವನಾಗಿದ್ದಾನೆ. ಅವರ ವಿಚಾರವಾಗಿ ಆತನು ತಿರಸ್ಕಾರ ಮಾಡುವುದನ್ನು ನೋಡುವಂತವನಲ್ಲ. ಅವರ ವಿಚಾರವಾಗಿ ನಿರ್ಲಕ್ಷ್ಯ ಭಾವದಲ್ಲಿ ಇಲ್ಲ. ಬದಲಾಗಿ ಅವರನ್ನು ಭೇಟಿ ಮಾಡಲಿಕ್ಕೆ ಆತನು ಇಷ್ಟವುಳ್ಳವನಾಗಿದ್ದಾನೆ. ಇಂದು ನಾನು ನಿಮಗೆ ಅನೇಕ ವಿಚಾರಗಳನ್ನು ತಿಳಿಸ್ತಾ ಬಂದೆ. ಈ ಒಂದು ಮುಖ್ಯಾಂಶಗಳಲ್ಲಿ ಭೇಟಿ ಮಾಡುವುದು, ಯೇಸುವನ್ನು ಭೇಟಿಯಾಗುವುದು ಎಂಬಂತ ವಿಷಯದಲ್ಲಿ ಅಧ್ಯಯನ ಮಾಡುತ್ತಾ ಜಕ್ಕಾಯನ ವಿಚಾರವಾಗಿ ಕಲಿತಾ ಬರ್ತಿದ್ದೇವೆ. ಇಲ್ಲಿಯವರೆಗೆ ಏನ್ ನೋಡ್ತಾ ಬಂದ್ವಿ ಎಂಬುದಾಗಿ ನಾನು ನೋಡುವಾಗ, ಆತನ ಬಗ್ಗೆ ಒಂದು ಕಿರು ಪರಿಚಯ ಮಾಡ್ಕೊಂಡ್ವಿ, ಆತನ ಹೆಸರನ್ನ ನೋಡಿದ್ವಿ, ಆತನ ಯಾವ ಊರ್ನವನು ಎಂಬುದಾಗಿ ತಿಳ್ಕೊಳ್ತಾ ಬಂದ್ವಿ, ಆತನ ಹೆಸರಿಗಿರತಕ್ಕಂತ ಅರ್ಥವನ್ನು ತಿಳ್ಕೊಳ್ತಾ ಬಂದ್ವಿ, ಮತ್ತೆ ಉಲ್ಲೇಖ ಎಲ್ಲೆಲ್ಲಿ ಆತನ ಹೆಸರು ಬರೆಯಲ್ಪಟ್ಟಿದೆ ಸತ್ಯವೇದದಲ್ಲಿ ಎಂಬುದಾಗಿ ನೋಡ್ತಾ ಬಂದ್ವಿ. ಹಾಗಾದ್ರೆ ಈ ಪಾಪಿಯ ಈ ವ್ಯಕ್ತಿಯಿಂದ ನಾವು ಕಲಿಬಹುದಾದಂತ ಪಾಠ ಏನು ಎಂಬುದಾಗಿ ನೋಡುವಾಗ, ನಾನು ನಿಮ್ಗೆ ಹೇಳಿದೆ, ಯಾರಾದ್ರೂ ಯೇಸು ಸ್ವಾಮಿಯನ್ನು ಭೇಟಿ ಮಾಡುವುದೇ ಆದರೆ ಅವರು ರೂಪಾಂತರಗೊಳ್ತಾರೆ ಎಂಬುದಾಗಿ. ಯೇಸುವನ್ನು ಭೇಟಿಯಾಗುವುದರ ಮೂಲಕವಾಗಿ ರೂಪಾಂತರ ಎಂಬುದಾಗಿ. ಟ್ರಾನ್ಸ್ಫಾರ್ಮೇಶನ್ ಬೈ ಎನ್ಕೌಂಟರಿಂಗ್ ಜೀಸಸ್. ಯೇಸು ಆತನು ಭೂಲೋಕದಲ್ಲಿ ಸೇವೆಯ ಸಮಯದಲ್ಲಿ, ಆತನ ಲೋಕದಲ್ಲಿ ಜೀವಿಸುವಾಗ ಆತನನ್ನು ಭೇಟಿಯಾದಂತ ಜನರು, ಅವರ ಜೀವಿತ ಏನಾಗುತ್ತಂತೆ ಬದಲಾಯಿತು, ರೂಪಾಂತರಗೊಂಡು ಹೋಗುವುದಾಗಿ ನಾವು ನೋಡ್ತಾ ಬರ್ತೀವಿ. ಸಂಪೂರ್ಣವಾಗಿ ರೂಪಾಂತರಗೊಂಡು ಹೋಗುವುದಾಗಿ. ಎರಡನೇ ಪ್ರಾಮುಖ್ಯ ವಿಚಾರ, ರೆಪೆಂಟೆನ್ಸ್ ಲೀಡ್ಸ್ ಟು ರೆಸ್ಟಿಟ್ಯೂಷನ್. ಪಶ್ಚಾತ್ತಾಪವು ಅದು ಪರಿಹಾರಕ್ಕೆ ಕಾರಣವಾಗ್ತದೆ. ನಾವು ಯೇಸು ಕ್ರಿಸ್ತನ ಭೇಟಿಯಾದರೆ ನಮ್ಮ ಜೀವಿತದಲ್ಲಿ ರೂಪಾಂತರವನ್ನು ನಾವು ಕಾಣಬಹುದು. ಕರ್ತನಾದ ಯೇಸು ಕ್ರಿಸ್ತನನ್ನು ಭೇಟಿಯಾದಂತ ವ್ಯಕ್ತಿ ಅದೇ ವ್ಯಕ್ತಿ ಆಗಿರ್ಲಿಕ್ಕೆ ಸಾಧ್ಯತೆ ಇಲ್ಲ. ಏನಾಗ್ತದೆ ಎಂಬುದಾಗಿ ನೋಡುವಾಗ, ಆತನ ಪಾಪದ ಅರಿವಿಗೆ ಆತನು ಬರುವಂತವನಾಗಿದ್ದಾನೆ. ಸ್ವಾಮಿಯನ್ನು ಭೇಟಿ ಮಾಡಿದಂತ ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತದಲ್ಲಿ ಅವನು ತನ್ನ ಪಾಪಕ್ಕೆ ಅರಿವಿಗೆ ಆತನು ಬರುವಂತವನಾಗಿರ್ತಾನೆ. ವಚನ 8ರಲ್ಲಿ ನಾವು ಹೀಗೆ ಹೋಗ್ತೇವೆ, ಜಕ್ಕಾಯನು ನಿಂತುಕೊಂಡು ಸ್ವಾಮಿ ನೋಡು,
ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತೆ ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ತಿಳ್ಕೊಂಡಿದ್ದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂಬುದಾಗಿ ಹೇಳ್ತಾನೆ. ವಿ ಸಿ ಎ ರಿಪೆಂಟೆನ್ಸ್ ಹಿಯರ್. ಈ ಪಾಪದ ಬಗ್ಗೆ ಪಶ್ಚಾತ್ತಾಪ ಅವನಿಗಿದೆ, ಮತ್ತೆ ಅದಕ್ಕೆ ಪರಿಹಾರ ನಾನು ಬಡವರಿಗೆ ನಾನು ಅವರಿಂದ ತೆಗೆದುಕೊಂಡಂತ ಹಣವನ್ನು 4ರಷ್ಟು ಹಿಂದಕ್ಕೆ ಕೊಡ್ತೇನೆ ಎಂಬುದಾಗಿ. ಹಿಂದಕ್ಕೆ ಕೊಡ್ತೇನೆ ಎಂಬುದಾಗಿ ಮಾತ್ರ ಅಲ್ಲ, 4ರಷ್ಟು ಹಿಂದಕ್ಕೆ ಕೊಡ್ತೇನೆ ಎಂಬುದಾಗಿ. ಸೊ ದೇರ್ ಇಸ್ ಅ ರಿಪೆಂಟೆನ್ಸ್ ಇದ್ದಾಗ ಅದಕ್ಕೆ ಪರಿಹಾರ ಇರುವಂತದ್ದಾಗಿದೆ. ಸೊ ಯೇಸುವನ್ನು ಭೇಟಿಯಾದಂತ ವ್ಯಕ್ತಿ ಆತನು ಟ್ರಾನ್ಸ್ಫಾರ್ಮೇಶನ್ ಹೊಂದ್ತಾನೆ, ಅಂದ್ರೆ ರೂಪಾಂತರಗೊಳ್ತಾನೆ. ಆ ರೂಪಾಂತರದ ಒಂದು ಪ್ರತಿಫಲ ಆತನು ಪಶ್ಚಾತ್ತಾಪ ಪಟ್ಟಿ ಪರಿಹಾರಕ್ಕೆ ಅದು ಕಾರಣವಾಗ್ತದೆ. ಅನಂತರದಲ್ಲಿ ಹಿ ವಿಲ್ ಓವರ್ಕಮ್ ಆಬ್ಸ್ಟಿಕಲ್ಸ್. ಅಡೆತಡೆಗಳು ನಿವಾರಣೆ ಆಗ್ತದೆ. ಜಕ್ಕಾಯನಿಗಿದ್ದಂತ ಅಡೆತಡೆಗಳು ಯಾವುದು? ಆತನಿಗಿದ್ದಂತ ಅಡೆತಡೆಗಳು, ಆತನು ಕುಳ್ಳನಾಗಿದ್ದನು, ಸ್ವಾಮಿಯನ್ನು ನೋಡಕ್ ಆಗ್ತಿರ್ಲಿಲ್ಲ. ಸೊ ವಾಟ್ ಇಟ್ ಡಿಡ್, ಈ ಕ್ಲೈಂಬ್ಡ್ ಅಪ್ ದ ಟ್ರೀ. ಸ್ವಾಮಿಯನ್ನು ನೋಡ್ಲಿಕ್ಕೆ ಮರವನ್ನು ಹತ್ತು ಕೂತ್ಕೊಳ್ತಾನೆ. ಆ ಗುಂಪಿನಲ್ಲಿ ಯೇಸುವನ್ನು ನೋಡಕ್ಕಾಗ್ಲಿಲ್ಲ, ಮರವನ್ನು ಹತ್ತು ಕೂತ್ಕೊಳ್ತಾನೆ. ಯೇಸುವನ್ನು ಅಪಹಾಸ್ಯ ಮಾಡುತ್ತಿದ್ದಂತ ಧಾರ್ಮಿಕ ಜನರನ್ನು ಆತನು ವಿರೋಧಿಸ್ತಾನೆ. ಈ ಕೇಮ್ ಔಟ್ ಆಫ್ ದಿಸ್ ಆಬ್ಸ್ಟಿಕಲ್ಸ್. 4ನೇದಾಗಿ, ಇದು ಅವನ ಜೀವಿತದಲ್ಲಿ ಒಂದು ಕೊನೆಯ ಅವಕಾಶ ಅದಾಗಿತ್ತು. ನಾವು ನೋಡ್ತಾ ಬರ್ತೇವೆ, ಯೇಸು ಸ್ವಾಮಿ ಒಂದು ವೇಳೆ ಆತನು ಈ ಲೋಕದಲ್ಲಿ ಮಾಡುವಂತಹ ಕೊನೆಯ ಒಂದು ಪ್ರಯಾಣ ಇದಾಗಿತ್ತು. ಒಂದು ವೇಳೆ ಈ ಚಾನ್ಸ್ ಅನ್ನು ಮಿಸ್ ಆಗಿದ್ರೆ ಸ್ವಾಮಿಯನ್ನು ಭೇಟಿ ಮಾಡುವಂತ ಅವಕಾಶ ನನ್ನ ಜೀವಿತದಲ್ಲಿ ಸಿಗ್ತಿರ್ಲಿಲ್ಲ. ಯೇಸು ಸ್ವಾಮಿ ಮಾರ್ಗವಾಗಿ ಆತನು ಮತ್ತೊಂದ್ಸಾರಿ ಬರ್ತಿರ್ಲಿಲ್ಲ. ಜಕ್ಕಾಯನು ತನ್ನ ಜೀವಿತದಲ್ಲಿ ಬಂದಂತ ಈ ಅವಕಾಶವನ್ನು ಬಳಸ್ಕೊಳ್ತಾನೆ. ಇಲ್ಲಿ ಏನ್ ಕಲಿಯಬೇಕಂದ್ರೆ, ನಮ್ಮ ಜೀವಿತದಲ್ಲಿ ಆತನು ಅನೇಕ ಅವಕಾಶಗಳನ್ನು ನೀಡ್ತಾರೆ, ನಾವು ನಿರ್ಲಕ್ಷಿಸಬಾರ್ದು. ಅನೇಕ ಅವಕಾಶಗಳನ್ನು ಸ್ವಾಮಿ ನಮಗೆ ನೀಡುವಂತವನಾಗಿದ್ದಾನೆ. ನಾವು ನಿರ್ಲಕ್ಷಿಸಬಾರದು ಎಂಬುದಾಗಿ ಇಲ್ಲಿ ನಾವು ಕಲಿಯುವಂತದ್ದಾಗಿದೆ. ಕರ್ತನು ನಮ್ಮನ್ನು ಭೇಟಿಯಾಗುವಾಗ ನಾವು ಅವಕಾಶಗಳನ್ನು ಬಳಸ್ಕೊಳ್ಬೇಕು. ಅವನು ಕರ್ತನನ್ನು ಹುಡುಕಿದನು, ಮತ್ತೆ ಅವನು ರಕ್ಷಿಸಲ್ಪಟ್ಟನು ಎಂಬುದಾಗಿ. ವಿಲ್ ಸಿ ದಟ್ ಲೇಟರ್ ಆನ್. ಅದನ್ನ ಸುದೀರ್ಘವಾಗಿ ನಾವು ಹೇಗೆ ರಕ್ಷಿಸಲ್ಪಟ್ಟದೆಂಬುದಾಗಿ ಮುಂದಿನ ಒಂದು ವೇಳೆ ಸೆಷನ್ಸ್ ಗಳಲ್ಲಿ ನಾವು ತಿಳ್ಕೊಳ್ಳೋಣ, ಮುಂದಿನ ಅಧ್ಯಯನಗಳಲ್ಲಿ. 19ನೇ ಅಧ್ಯಾಯದ 9ನೇ ವಚನದಲ್ಲಿ ಈ ರೀತಿಯಾಗಿ ಕೇಳಲ್ಪಡುತ್ತದೆ, ಇದನ್ನು ಕೇಳಿ ಯೇಸು ಈ ಮನೆಗೆ ರಕ್ಷಣೆ ಆಯಿತು ಎಂಬುದಾಗಿ ಹೇಳ್ತಾರೆ. ಈ ಮನೆಗೆ ರಕ್ಷಣೆ ಆಗಿತ್ತು ಎಂಬುದಾಗಿ ಹೇಳುವಂತ ಮಾತು ಜಕ್ಕಾಯನಿಗೆ ರಕ್ಷಣೆ ಆಯಿತು ಎಂಬ ಅಂತ ಅರ್ಥದಲ್ಲಿ ಅವನು ರಕ್ಷಿಸಲ್ಪಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಕರ್ತಾದ ಯೇಸು ಕ್ರಿಸ್ತನ ಜೀವಿತದಿಂದ ಇದು ಒಂದು ವೇಳೆ ನಾವು ಜಕ್ಕಾಯನಿಂದ ಕಲಿಬಹುದಾದಂತ ಪಾಠಗಳು. ಒಂದು ವೇಳೆ ಅದು ಏನಂದ್ರು, ಯೇಸುವನ್ನು ಭೇಟಿಯಾಗುವುದರ ಮೂಲಕವಾಗಿ ನಿಮ್ಮ ಜೀವಿತಗಳು ರೂಪಾಂತರಗೊಳ್ಳುತ್ತವೆ. ನೀವು ಪಶ್ಚಾತ್ತಾಪ ಬಂದು ನೀವು ನಂತರ ಪರಿಹಾರ ಹುಡುಕ್ತೀರ. ನಿಮ್ಮೆಲ್ಲ ಅಡೆತಡೆಗಳನ್ನು ನೀವು ಮೀರಿ ನಡೆಯುತ್ತೀರ. ನೀವು ಬಂದಂತ ಅವಕಾಶವನ್ನು ಉಪಯೋಗಿಸಿಕೊಂಡು ರಕ್ಷಣೆ ಮಾಡಕ್ಕೆ ನಡೆಸಲ್ಪಡ್ತೀರಾ. ಸ್ವಾಮಿಯ ಜೀವಿತದಿಂದ, ರಕ್ಷಕನ ಜೀವಿತದಿಂದ ನಾವು ಕಲಿಯುವಂತ ಪಾಠಗಳೇನು? ಎಕ್ಸ್ಕ್ಲೂಸಿವ್ನೆಸ್ ಆಫ್ ದ ಗಾಸ್ಪಲ್, ಸುವಾರ್ತೆಯ ಪ್ರತ್ಯೇಕತೆ. ನಾವು ಹಿಂದೆ ನಾನು ಹೇಳಿದೆ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಇದನ್ನೆಲ್ಲ, ಅದರಲ್ಲಿ ಏನು ಎಂಬುದಾಗಿ ನೋಡೋಣ. ಯೇಸು ಕ್ರಿಸ್ತನ ಧಾರ್ಮಿಕ ವ್ಯಕ್ತಿ ಆದಂತ ನಿಕೋದೇಮನ ಜೀವಿತದಲ್ಲಿ ನೋಡ್ತಾ ಬಂದ್ವಿ, ಸಮಾರ್ಯ ಸ್ತ್ರೀಯ ಜೀವಿತದಲ್ಲಿ ನೋಡ್ತಾ ಬಂದ್ವಿ, ಮತ್ತು 10 ಜನರ ಕುಷ್ಠರೋಗಿಗಳ ಜೀವಿತದಲ್ಲಿಯೂ ಸಹ ನೋಡ್ತಾ ಬಂದ್ವಿ. ಎಲ್ಲಾ ವರ್ಗದ ಜನರಿಗೆ ಆತನ ಸುವಾರ್ತೆ ಸಾರ್ತಾ ಬಂದು, ಇಲ್ಲಿಯೂ ಸಹ ನಾವು ನೋಡುವಂತದ್ದು ಜನರಿಂದ ತಿರಸ್ಕರಿಸಲ್ಪಟ್ಟಂತ ವ್ಯಕ್ತಿಗೆ ಆತನ ಸುವಾರ್ತೆಯನ್ನು ಸಾರಿದನು ಎಂಬುದಾಗಿ ನೋಡ್ತೇವೆ. ಇದರಿಂದ ನಾವು ಕಲಿಬಹುದಾದ ಏನು ಎಂಬುದಾಗಿ ನೋಡುವಾಗ, we also need to preach the gospel to everyone. ಪ್ರತಿಯೊಬ್ಬರಿಗೂ, ಎಲ್ಲರಿಗೂ ನಾವು ಸುವಾರ್ತೆ ಸಾರಬೇಕಾಗಿದೆ. ನಂತರದಲ್ಲಿ ಕತ್ತಲೆ ಇರುವಂತ ಜನರಿಗೆ ನಾವು ಹುಡುಕಿ ರಕ್ಷಣೆಗೆ ತರಬೇಕು. ಸ್ವಾಮಿ ಬಂದಂತ ಉದ್ದೇಶ ಅದನ್ನೇ. ದೇವರ ವಾಕ್ಯದಲ್ಲಿ ನಾವು ಅದನ್ನೇ 19ನೇ ಅಧ್ಯಾಯದ 10ನೇ ವಚನ, ಮನುಷ್ಯ ಕುಮಾರನು ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸಲಿಕ್ಕೆ ಬಂದನು ಎಂಬುದಾಗಿ. ಅದರಿಂದ ನಾವು ಪಾಪದಲ್ಲಿ ಕಳೆದು ಹೋದಂತ ಜನರನ್ನು ಹುಡುಕಿ ರಕ್ಷಣೆ ಮಾಡಕ್ಕೆ ನಡೆಸಲಿಕ್ಕೆ ನಾವು ಸಹ ಆ ಕಾರ್ಯಗಳನ್ನು ಮಾಡಬೇಕಾಗಿದೆ. ನಂತರ ನೋಡ್ತಾ ಬಂದ್ವಿ, ಈಸ್ ಅ ಸಿನ್ನರ್, ಆತನು ಪಾಪಿಯಾಗಿದ್ದನು ಎಂಬುದಾಗಿ. ಇದರಲ್ಲಿ ನಾವು 3 ವಿಷಯಗಳನ್ನು ನೋಡ್ತಾ ಬಂದ್ವಿ. ಸಾಮಾಜಿಕವಾಗಿ ಆತನು ಪಾಪಿಯಾಗಿದ್ದನು, ಬೌದ್ಧಿಕವಾಗಿ ಆತನು ಪಾಪಿಯಾಗಿದ್ದನು,
ನೈತಿಕವಾಗಿ ಆತನು ಪಾಪಿಯಾಗಿದ್ದಾನೆಂಬುದಾಗಿ. ಈ ರೀತಿಯಾದಂತ ಮನುಷ್ಯನಿಗೂ ಯೇಸು ಕ್ರಿಸ್ತನ ರಕ್ಷಣೆ ಲಭ್ಯವಾಯಿತು. ನಾವು ಸಾಮಾಜಿಕವಾಗಿ ಬದ್ಧ, ಒಂದು ವೇಳೆ ಬೌದ್ಧಿಕವಾಗಿ, ಒಂದು ವೇಳೆ ನೈತಿಕವಾಗಿ ಯಾವುದೇ ರೀತಿಯಲ್ಲಿ ಯಾವ ರೀತಿಯ ಮನುಷ್ಯ ನಾವಾಗಿರ್ಬೋದು, ಆದರೆ ರಕ್ಷಣೆ ಇನ್ನೂ ಸಹ ನಿನಗೂ ನನಗೂ ಲಭ್ಯವಿದೆ. ನಾವು ಇಂಥ ಯಾವುದೇ ಸಂದರ್ಭದಲ್ಲಿ ಸ್ಥಿತಿಯಲ್ಲಿ ಇರಬಹುದು, ಸಾಮಾಜಿಕವಾಗಿ, ಬೌದ್ಧಿಕವಾಗಿ, ನೈತಿಕವಾಗಿ, ನಮಗೂ ಸಹ ರಕ್ಷಣೆಯ ಲಭ್ಯವಿದೆ. ರಕ್ಷಕನು ಇನ್ನೂ ನಮ್ಮನ್ನು ಪ್ರೀತಿಸುವಂತವನಾಗಿದ್ದಾನೆ. ಆದರೆ ನಮ್ಮ ಪ್ರತಿಕ್ರಿಯೆ ಏನು? ಆತನು ನೀಡಿದಂತ ಅವಕಾಶಗಳನ್ನು ಇಂದಿಗೂ ನಾವು ಏನ್ ಮಾಡ್ತಾ ಇದ್ದೇವೆ? ರಕ್ಷಿಸಲ್ಪಡದಂತೆ ನಾವು ಆತನನ್ನು ಒಂದು ವೇಳೆ ಹುಡುಕಲಿದ್ದೇವೋ? ಇಲ್ಲಿ ನಮ್ಮ ಪ್ರತಿಕ್ರಿಯೆ ಏನು? ವಾಟ್ ಇಸ್ ಅವರ್ ರೆಸ್ಪಾನ್ಸ್? ಒಂದು ವೇಳೆ ನಾವು ಜಕ್ಕಾಯನ ರೆಸ್ಪಾನ್ಸ್ ನೋಡುವಾಗ, ಆತನ ಪ್ರತಿಕ್ರಿಯೆ ನೋಡುವಾಗ, ಕರ್ತನು ಆತನನ್ನು ಕರೆದನು, ಇಳಿದು ಬಾ ಎಂಬುದಾಗಿ. ತಟ್ಟನೆ ಇಳಿದು ಬಂದನು. ಮರದಿಂದ ಇಳಿದು ಬಾ ಅಂತ ತಕ್ಷಣ ಇಳಿದು ಬಂದನು. ಒಳ್ಳೆಯ ಪ್ರತಿಕ್ರಿಯೆ, ಬಹಳ ಒಳ್ಳೆಯ ಪ್ರತಿಕ್ರಿಯೆ. ತನ್ನ ಮನೆಗೆ ಕರ್ಕೊಂಡು ಹೋದ್ನು. ಹಿ ಇನ್ವೈಟೆಡ್ ಜೀಸಸ್ ಟು ಹಿಸ್ ಹೌಸ್. ಆತನ ಮನೆಯನ್ನು ಆತನಿಗೆ ಸ್ವಾಮಿಗೋಸ್ಕರ ಓಪನ್ ಮಾಡಿದ್ರು. ಒಳ್ಳೆಯ ಪ್ರತಿಕ್ರಿಯೆ. ಅಷ್ಟು ಮಾತ್ರ ಅಲ್ಲ, ಸ್ವಾಮಿಗೆ ಔತಣವನ್ನು ಏರ್ಪಡಿಸ್ತಾ, ಒಳ್ಳೆಯ ಪ್ರತಿಕ್ರಿಯೆ. ಸೊ ಇವೆಲ್ಲ ಉತ್ತಮವಾದಂತ ಪ್ರತಿಕ್ರಿಯೆಗಳನ್ನು ನಾವು ನೋಡ್ತೇವೆ ಆತನ ಜೀವಿತದಲ್ಲಿ. ಸ್ವಾಮಿ ಅನೇಕ ಅವಕಾಶಗಳನ್ನು ನಮ್ಮ ಜೀವಿತದಲ್ಲಿ ಕೊಡುವಂತನಾಗಿದ್ದಾನೆ. ಆದ್ರೆ ನಾವು, ನಮ್ಮ ಪ್ರತಿಕ್ರಿಯೆ ಏನು ಈ ವಿಷಯಗಳಿಗೆ? ಸೊ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಾವು ಕಲಿಲಿಕ್ಕೆ ಹೋಗೋಣ. ಈತನ ವಿಚಾರದಲ್ಲಿ ನಾನು ಬರೀ ಒಂದು ಪಾತ್ರ ಮಾತ್ರ ಹೇಳ್ತಾ ಬಂದ, ಆತನು ಪಾಪಿ ಆಗಿದ್ದನು ಎಂಬಂತ ವಿಚಾರದಲ್ಲಿ ನಾವು ಇಷ್ಟೆಲ್ಲ ಕಲೀಲಿಕ್ಕೆ ಸಾಧ್ಯವಾಯಿತು. ಮುಂದಿನ ಕ್ಲಾಸ್ನಲ್ಲಿ ಇನ್ನೂ ಮುಳಿದಂತ ವಿಚಾರಗಳನ್ನು ನಾವು ಕಲಿಲಿಕ್ಕೆ ಹೋಗೋಣ. ಜಕ್ಕಾಯನ ವಿಚಾರದಲ್ಲಿ ನಾವು ಕಲಿಯುವಂಥದ್ದು ಇದನ್ನೇ. ಕರ್ತನಿಗೆ ಮತ್ತೆ ರಕ್ಷಣೆಗೆ ನನ್ನ ಪ್ರತಿಕ್ರಿಯೆ ಏನು? ಕರ್ತನು ಕರೆಯುವಾಗ, ಕರ್ತನ ಅವಕಾಶಗಳನ್ನು ನೀಡುವಾಗ ಒಂದು ವೇಳೆ ಜಕ್ಕಾಯನಂತೆ ಪ್ರತಿಕ್ರಿಯಿಸ್ತೀರಾ? ನಿಮ್ಮ ಪಾಪಗಳನ್ನು ಒಪ್ಕೊಳ್ತೀರಾ? ಅರಕೆ ಮಾಡ್ಕೊಳ್ತೀರಾ? ಕರ್ತನನ್ನು ಭೇಟಿಯಾಗುವುದರ ಮೂಲಕ ನಿಮ್ಮ ಜೀವಿತಗಳು ರೂಪಾಂತರಗೊಳ್ಳುತ್ತವೆ. ನೀವು ಪಶ್ಚಾತ್ತಾಪ ಪಟ್ಟಿ ಪ್ರತಿಕ್ರಿಯಿಸ್ತೀರಾ? ಅನಂತರದಲ್ಲಿ ನಿಮ್ಮೆಲ್ಲ ಅಡೆತಗಳನ್ನು ದಾಟಿ ಬಂದು ಕರ್ತನಿಗೋಸ್ಕರ ಜೀವಿಸ್ಲಿಕ್ಕಾಗುವ ಹಾಗೆ ದೇವರು ಪ್ರತಿಯೊಬ್ಬರನ್ನು ಸಹಾಯ ಮಾಡಲಿ.